ಗುರುಗಳೇ, ಏನ್ ಹೇಳ್ತಿದ್ದೀರಾ? ನೀವು ನನ್ನ ಸೊಸೆ ಶಿವಾನಿನ ಕೊಂದು ಸುಟ್ಟು ಹಾಕಿದ್ದೀರಾ ಅಂದ್ಮೇಲೆ ಮನೆಯಲ್ಲಿರೋದ್ಯಾ? ಹೂಕಂಡೆ, ನಾನು ಅದನ್ನೇ ಹೇಳುವಂತಿದ್ದೆ. ಅಲ್ಲ, ಮೊನ್ನೆ ನಿಮ್ ಮನೆಗ್ ಬಂದಾಗ ನಾನು ಅವಳು ನೋಡ್ದೆ, ಹತ್ತೋದು ಇದಂಗ್ ಬಂದು ಅಂತ ದಿಗ್ಲತ್ಕೊಂತು. ಸತ್ಯ, ಅಸಂಭವ. ನಾನೇ ನನ್ನ ಕೈಯಾರೆ ಕೊಂದು ಸುಟ್ಟು ಹಾಕಿದ ಶಿವಾನಿ ಮತ್ತೆ ನಿನ್ನ ಮನೆಗೆ ಬರಲು ಹೇಗೆ ಸಾಧ್ಯ? ಇಲ್ಲಿ ನಿಂತು ಯೋಚನೆ ಮಾಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಬನ್ನಿ ನನ್ನ ಜೊತೆ, ಅವಳನ್ನ ತೋರಿಸ್ತೀನಿ. ನಾಗಿಣಿ ಬದುಕಿದಾಳೆ ಅನ್ನೋದು ನಿಮ್ಮಷ್ಟೇ ಸತ್ಯ. ಅವಳ ಶಕ್ತಿ ಯುಕ್ತಿನೆಲ್ಲ ನೋಡ್ತಾ ಇದ್ರೆ ನನಗೇನೋ ನಾಗಮಣಿ ಅವಳ ಹತ್ರನೇ ಇದೆ ಅಂತ ಅನಿಸ್ತಾ ಇದೆ. ಏನ್ ಹೇಳ್ತಿದ್ದೆ ದಿಗ್ವಿಜಯ? ಸತ್ಯ, ಅವಳು ನಿಜವಾಗಿಯೂ ಶಿವಾನಿ ಹೌದೋ ಅಲ್ವೋ ಅಂತ ನಾನು ಪರೀಕ್ಷೆ ಮಾಡಿದ್ದು ಅಷ್ಟಿಷ್ಟು ಸಲ ಅಲ್ಲ. ಆದ್ರೆ ಪ್ರತಿ ಸಲನೂ ನಾನು ಫೇಲ್ ಆದೆ, ಅವಳು ಪಾಸ್ ಆಗ್ಬಿಟ್ಲು. ಹೌದು ಸ್ವಾಮಿಗಳ, ನೀವು ಹೇಳ್ತಿರೋ ದಿವ್ಯ. ಬನ್ನಿ ಗುರುಗಳೇ, ಹಾಗಾದರೆ ಪರೀಕ್ಷೆ ಮಾಡಿಯೇ ಬಿಡು. ಯಾಕೋ ಗೊತ್ತಿಲ್ಲ ತ್ರಿಶೂಲ್, ನಿನ್ನ ನೋಡಿದಾಗ ರಾತ್ರಿ ಕನ್ಸ್ ಕಂಡು ಬೆಳಿಗ್ಗೆ ಎದ್ದಾಗ ಕನಸಿನ ಒಂದಷ್ಟು ವಿಚಾರಗಳು ನಮ್ಮನ್ನ ಕಾಡುತ್ತೆ ನೋಡು. ಮುಂದೆ ಯಾವುದೋ ಒಂದು ಘಟನೆ ನಡೆದಾಗ ಅದು ಆ ಕನ್ಸಲ್ಲಿ ಬಂದಿತ್ತು ಅಂತ ಅನ್ಸುತ್ತಲ್ಲ, ಹಾಗನ್ಸುತ್ತೆ. ಈಗ ನೀನ್ ಮಾತಾಡೋ ವಿಚಾರ, ನೀನ್ ಹೇಳೋ ಕತೆ, ಇದನ್ನೆಲ್ಲ ಕೇಳಿದಾಗ ಇದೆಲ್ಲ ನನ್ನ ಜೀವನದಲ್ಲಿ ನಡೆದಿದ್ಯೇನೋ ಅಂತ ನನಗನ್ಸ್ತಾ ಇದೆ. ಶೈಲು ಅನ್ನೋದು ನನ್ನ ಹೆಸರೇ, ಆದ್ರೆ ಇತ್ತೀಚೆಗೆ ಹೆಸರು ನಂದಲ್ಲ ಅಂತ ನನ್ಗನ್ಸಕ್ ಶುರು ಆಗಿದೆ. ಬರೀ ಹೆಸರು ಮಾತ್ರ ಅಲ್ಲ, ಬೇರೆ ಎಲ್ಲದರಲ್ಲೂ ನನಗೆ ಗೊಂದಲ ಶುರು ಆಗಿದೆ. ಇನ್ನು ಮುಚ್ಚಿದ್ರೆ ಸಾಕು ಕಾಣೋ ಅಸ್ಪಷ್ಟ ನೆನಪುಗಳು. ಅವಳನ್ನ ಸಾಯಿಸ್ತೀವಿ ಅನ್ನೋದು ಅವಳಿಗೊಂದು ಚೂರು ಗೊತ್ತಾಗ್ಬಾರ್ದು. ಏನಾದ್ರೂ ಉಪಾಯ ಮಾಡಿ ಗುರುಗಳೇ, ನನ್ನ ಹತ್ರ ಒಂದು ಪ್ಲಾನ್ ಇದೆ. ಏನದು ಹೇಳು. ಅದ್ಭುತ, ಅತ್ಯದ್ಭುತ. ಹೊಂಚು ಹಾಕಿ ಸಂಚು ಮಾಡಿದ್ರೆ ನಾಗಿಣಿಯ ಸಾವು, ನಾಗಮಣಿಗೆ ಒಡೆಯರು ನಾವು. ನಾಗಿಣಿ, ನಾಳೆ ನಿನಗೆ ಅಂತ್ಯ ಹಾಡದಿದ್ರೆ ನಾನು ದಿಗ್ವಿಜಯನೇ ಅಲ್ಲ. ಹೇಳಿ ಮಾವ. ಶೈಲು, ನಾವು ನಾಟಕದವ್ರು ನಿಜ. ಜನ ನಾಟಕ ನೋಡ್ಲಿ ಅಂತ ಸಣ್ಣ ಪುಟ್ಟ ಸುಳ್ಳು ಹೇಳಿದ್ದೂ ನಿಜ. ಬದುಕೋದಕ್ಕೋಸ್ಕರ ಸುಳ್ಳು ಹೇಳಿದ್ರೆ ತಪ್ಪಲ್ಲಮ್ಮ. ಆದ್ರೆ ಬದುಕೇ ಸುಳ್ಳಾದ್ರೆ ಅದು ಬದುಕು ಅನ್ಸೋದಿಲ್ಲ, ನಾಟಕ ಅನ್ಸುತ್ತೆ. ಆಗ ಸಂಬಂಧನೂ ಮರ್ತು ಹೋಗುತ್ತೆ, ಪ್ರೀತಿನೂ ಮರ್ತು ಹೋಗುತ್ತೆ. ಯಾವ ಕ್ಷಣದಲ್ಲಿ ಏನಾಗುತ್ತೋ ಅಂದ ಭೀತಿಯಿಂದ ಬದುಕಬೇಕಾಗುತ್ತೆ. ನೋಡಿ ಶೈಲು, ಸ್ಟೇಜಲ್ಲಿ ನಾಟಕ ಆಡಿದ್ರೆ ಚಪ್ಪಾಳೆ ಇಟ್ಬಿಡುತ್ತೆ, ಅದೇ ಬದುಕಲ್ಲಿ ನಾಟಕ ಆಡಿದ್ರೆ ಕಲ್ಲಿಟ್ಬಿಡುತ್ತೆ. ನಮ್ಗಂತ ಬದುಕು ಬೇಡಮ್ಮ. ನಮ್ಮ ಹತ್ರ ಆಸ್ತಿ ಅಂತಸ್ತು ಏನೂ ಇಲ್ಲದೆ ಇರ್ಬೋದು, ಆದ್ರೆ ದೇವರು ಕೊಟ್ಟಂತ ಕಲೆ ನಮ್ಮಲ್ಲಿದೆ. ಜನಗಳ ಪ್ರೀತಿ ನಮ್ಮ ಹತ್ರ ಇದೆ, ಸ್ವಾಭಿಮಾನ ಇದೆ.
ಇದ್ರ ಜೊತೆ ಬಾಳೋಣ. ಶೈಲು, ನಮ್ಗೆ ಈ ಊರು ಬೇಡ, ಈ ಮನೇನು ಬೇಡ. ನಾವು ನಮ್ಮ ಹಣ್ಣಿಗೆ ಹೊಟ್ಟೋಗೋಣ. ಬಾಮ್ಮ. ಅತ್ತೆ, ನಮ್ಮ ಮನೆ ಅಲ್ಲಿರ್ಬೋದು, ಆದ್ರೆ ನನ್ ಗುರಿ ಇಲ್ಲಿದೆ. ಆ ದೇವ್ರು ಪ್ರಪಂಚ ಅನ್ನೋ ಸ್ಟೇಜ್ ಮೇಲೆ ನಮ್ಮನ್ನ ಬಿಟ್ಟಾಗ ನಮ್ದು ಇಂಥದೇ ಪಾತ್ರ ಅಂತ ಫಿಕ್ಸ್ ಮಾಡಿರ್ತಾನೆ. ಅದನ್ನ ನಮ್ಗೆ ಹೇಳ್ಬೇಕು ಅಂತ ಪ್ರಯತ್ನ ಕೂಡ ಮಾಡಿರ್ತಾನಂತೆ. ಆದ್ರೆ ನಾವ್ ಅದನ್ನ ಅರ್ಥ ಮಾಡ್ಕೊಳ್ದೆ ನಮ್ದು ಯಾವ್ದೋ ಬೇರೆ ರೋಲ್ ಅನ್ಕೊಂಡು ಅಲಿತಾ ಅಲಿತಾ ನಮ್ ಜೀವನನ ಕಳೆದ್ ಬಿಡ್ತೀವಿ. ಆದ್ರೆ ನನಗೆ ಈಗ ನನ್ ಗುರಿ ಅರ್ಥ ಆಗಿದೆ. ಅದೇ ಸರಿ ಅಂತ ನನಗೆ ಅರ್ಥ ಆಗಿದೆ. ಏನಮ್ಮ ಹೇಳ್ತಾ ಇದೀಯಾ? ಮಾವ, ಮೊದ್ಲು ನಮ್ಮ ಬದುಕಿನ ಗುರಿ ಏನು ಅಂತ ತಿಳ್ಕೊಳ್ಳೋಕೆ ನಾವು ಬದುಕ್ಬೇಕು. ತಿಳ್ಕೊಂಡ್ಮೇಲೆ ಅದನ್ನ ಸಾಧಿಸೋದಕ್ಕೆ ಅಂತ ನಾವು ಬದುಕ್ಬೇಕು. ಈಗ ನಾನು ಆ ಹಂತದಲ್ಲಿದ್ದೀನಿ. ಇದೆಲ್ಲ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಪಾಪ ಇಲ್ಲಿದ್ರೆ ನಿಮ್ಮಿಬ್ರಿಗೂ ಕಷ್ಟ ಆಗುತ್ತೆ. ಒಂದ್ ಕೆಲಸ ಮಾಡಿ, ದಯವಿಟ್ಟು ನೀವಿಬ್ರು ಇಲ್ಲಿಂದ ಹೊರಟ್ಬಿಡಿ. ಏನಮ್ಮ ಹೇಳ್ತಾ ಇದೀಯಾ? ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ ಮಾವ. ನನ್ನ ಹಿಂದಿನ ಬದುಕಿನ ಬಗ್ಗೆ ನನಗೆ ಒಂದಷ್ಟು ಗೊಂದಲಗಳಿದೆ. ಮುಂದಿನ ದಾರಿ ಕೂಡ ಕಷ್ಟ ಇದೆ. ಅದರಿಂದ ನಾನು ಇಷ್ಟು ಪ್ರೀತಿಸೋ ನಿಮ್ಗೆ ಯಾವ ತೊಂದರೆನೂ ಆಗ್ಬಾರ್ದು. ಪ್ಲೀಸ್ ಇಲ್ಲಿಂದ ಹೊರಟೋಗಿ. ಶೈಲು, ನೀನ್ ಮಗುವಾಗಿದ್ದಾಗ ಕೆಳಗಿಟ್ರೆ ಇರುವೆ ಎತ್ಕೊಂಡು ಹೋಗುತ್ತೆ, ಮೇಲಿಟ್ರೆ ಕಾಗೆ ಎತ್ಕೊಂಡು ಹೋಗುತ್ತೆ ಅಂತ ಅಲ್ಲೂ ಹಿಡ್ದೆ ಇಲ್ಲೂ ಹಿಡ್ದೆ ಕೈಯಲ್ಲಿ ಜೋಪಾನ ಸಾಕಿ. ಪೂಜೆನಾ? ನಾಳೆ ತುಂಬಾ ಒಳ್ಳೆ ದಿನ ಅಂತೆ. ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಮನೆಯಲ್ಲಿ ನಾವು ಪೂಜೆ ಮಾಡೋ ಕಳಶದ ನೀರನ್ನು ತಗೊಂಡು ಹೋಗಿ ಗ್ರಾಮ ದೇವತೆಗೆ ಅಭಿಷೇಕ ಮಾಡಿಸ್ಬೇಕಂತೆ. ಪೂಜೆ ಮಾಡಿಸೋದು ಏನಾದ್ರೂ ಹರಕೆ ಇದ್ದಾಗ, ಅಥವಾ ವಿಶೇಷ ದಿನಗಳಲ್ಲಿ, ಅಥವಾ ಏನಾದ್ರೂ ಸಮಸ್ಯೆ ಇದ್ದಾಗ. ಈಗ ಇದ್ಕಿದ್ದಾಗೆ ಪೂಜೆ ಅಂದ್ರೆ? ಹೌದು, ನಾಳೆ ತುಂಬಾ ವಿಶೇಷವಾದ ದಿನ ಅಂತೆ. ಅಂತ ದಿನ ಪೂಜೆ ಮಾಡಿಸಿದ್ರೆ ಇರೋ ಕಷ್ಟ ಕಾರ್ಪಣ್ಯಗಳೆಲ್ಲ ಕರೆಗೂ ಹೋಗ್ತಾವಂತೆ. ಅಣ್ಣ ಕೂಡ ವಾಪಸ್ ಬರ್ತಾರಂತೆ. ಬದುಕದೇ ಇರೋ ಅಪ್ಪ ಪೂಜೆ ಮಾಡಿದ್ರೇನು ಹೋಮ ಮಾಡಿದ್ರೆ ಹೇಗೆ ಬರಕ್ ಸಾಧ್ಯ? ಹೌದಾ? ನಿಮ್ ಅಣ್ಣ ಬರ್ತಾರಂತ? ಹಾಗಿದ್ರೆ ಪೂಜೆ ಆಗ್ಲಿ ಅಲ್ವಾ ತ್ರಿಶೂಲ್? ಹಾ, ಪೂಜೆ ಮಾಡಿದ್ರೆ ಒಳ್ಳೇದಾಗತ್ತೆ ಅಂದ್ರೆ ಮಾಡೋಣ. ವಿಜಯ್ ಅಂಕಲ್ ಬರ್ತಾರಾ? ಬರ್ಲಿ ಬರ್ಲಿ, ನಾನು ಅವ್ರಿಗೋಸ್ಕರನೇ ಕಾಯ್ತಾ ಇದ್ದೀನಿ. ನೀನ್ ಯಾಕೆ ಕಾಯ್ತಾ ಇದೀಯ ಅಂತ ನನಗೆ ಗೊತ್ತು. ನಾನೇ ದಿಗ್ವಿಜಯ ಅಂತ ನಿನ್ನ ಮುಂದೆ ಬಂದ್ರೆ ನನ್ನನ್ನು ಉಳಿಸಲ್ಲ. ಈ ಸತ್ಯ ಗೊತ್ತಾಗೋಕ್ ಮುಂಚೆ ನಿನ್ನ ಪ್ರಾಣ ತೆಗಿಬೇಕು ಅಂತಾನೆ ನಾನೇ ಪೂಜೆ ಮಾಡ್ತಾ ಇರೋದು. ನಾಳೆನೆ ನಿನ್ನ ಬಲಿ. ನಾಗಮಣಿ ಅನ್ನೋ ನಿಧಿಗೆ ನಾನು ಕೊಡೋ ಬಲಿ. ಯಾಕೆ? ನನ್ನ ಇಂಥ ತುಂಬು ಕುಟುಂಬಕ್ಕೆ ಕರ್ಕೊಂಡ್ ಬಂದ್ ಸೇರ್ಸಿದ್ದಕ್ಕೆ. ನನ್ಗೆ ಗೊತ್ತು ಇದು ನಮ್ಮನೆ ಅಲ್ಲ ಅಂತ. ಆದ್ರೆ ಇಲ್ಲಿಗೆ ಬಂದ್ಮೇಲೆ ಅಜ್ಜಿ, ಅಮ್ಮ, ಚಿಕ್ಕ ಮಾವ, ತಂಗಿ, ಅಂಕಲ್, ಆಂಟಿ ಎಲ್ಲರೂ ಸಿಕ್ಕಿದ್ದಾರೆ. ಅವ್ರ ಪ್ರೀತಿನೂ ಸಿಕ್ಕಿದೆ. ನೀನು ರಿಯಾಲಿಟಿ ಶೋ ಅಂತ ಈ ಮನೆಗೆ ಕರ್ಕೊಂಡ್ ಬಂದಾಗ ಇವ್ರನ್ನೆಲ್ಲ ನೋಡಿದಾಗ ಯಾರು ಇವರು ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇತ್ತು. ಆದ್ರೆ ಈಗ ನನಗೂ ಅವ್ರಿಗೂ ಏನೋ ಕನೆಕ್ಷನ್ ಇದೆ ಅಂತ ಅನ್ಸಕ್ ಶುರು ಆಗಿದೆ. ಏನೇನೋ ನೆನಪಾಗುತ್ತೆ, ಆಮೇಲೆ ಎಲ್ಲ ಗೊಂದಲ. ಯಾವುದೋ ಒಂದು ವಿಷಯನ ನಾವು ಮರೆಯಕ್ ಪ್ರಯತ್ನ ಪಟ್ರು ಅದು ಪದೇ ಪದೇ ನೆನಪಾಗುತ್ತಲ್ಲ, ಹಾಗಾಗ್ತದೆ ನನ್ಗೆ. ಮೊದ್ಲು ನಾನು ಈ ಮನೆಯಿಂದ ಯಾವಾಗ ಎಸ್ಕೇಪ್ ಆಗ್ತೀನೋ ಅಂತ ಅನ್ನಿಸ್ತಾ ಇತ್ತು. ಆದ್ರೆ ಈಗ ಇಲ್ಲಿಂದ ಹೋಗೋಕೆ ಇಷ್ಟ ಇಲ್ಲ. ಯಾಕೆಂದ್ರೆ ಇದು ನಮ್ಮನೆ ಅಲ್ವಾ? ಅಂದ್ರೆ ಹಾಗನ್ಸಕ್ ಶುರುವಾಗಿದೆ. ಯಾರೋ ಹೋಗ್ಬೇಡ ಅಂತ ನನ್ನ ತಡ್ದ ಹಾಗನ್ಸುತ್ತೆ. ಅದು ಕಳಶ. ಹೌದಪ್ಪ, ನಿಮ್ ಮನೆಯಲ್ಲಿ ಪೂಜೆ ಮಾಡೋ ಕಲಶನ್ನ ಇಲ್ಲಿ ತಗೊಂಬಂದು ಪೂಜೆ ಮಾಡಿ ಕೊನೆಗೆ ದೇವ್ರಿಗೆ ಅಭಿಷೇಕ ಮಾಡ್ಬೇಕು ಅಂತ ಹೇಳಿದ್ನಲ್ಲ, ಮರ್ತ್ ಬಿಟ್ರಾ? ಅದು ಅರ್ಚಕರೇ, ದೇವಸ್ಥಾನಕ್ಕೆ ಬೇಗ ಬರ್ಬೇಕು ಅನ್ನೋ ಆತರದಲ್ಲಿ ಗಡಿಬಿಡಿನಲ್ಲಿ ಕಳಶ ತರೋದನ್ನೇ ಮರ್ತು ಬಿಟ್ವಿ. ಸರಿ ಹೋಯ್ತು ಅಲ್ಲ.
ಮದುವೆ ಮಾಡ್ಸಕ್ ಬಂದು ತಾಳಿನೇ ಮರ್ತು ಬಂದಂಗಾಯ್ತು. ಪೂಜೆಗೆ ಕಲಶಾನೇ ಮುಖ್ಯ, ಅದನ್ನೇ ಮರ್ತ್ಬಿಟ್ಟು ಬಂದಿದ್ದೀರಲ್ಲ. ಸಮಸ್ಯೆ ಏನಿಲ್ಲ ಅರ್ಚಕರೇ, ಕಾರ್ಯ ಇದೆಯಲ್ಲ, ಒಂದ್ 5 ನಿಮಿಷ ತಂದ್ಬಿಡ್ತೀನಿ. 1 ನಿಮಿಷ, ಅದನ್ನ ನಿಮ್ ಮನೆ ಸೊಸೆನೆ ತರಬೇಕು. ಅರ್ಚಕ್ರೆ, ನಾನ್ ಹೋಗ್ ಬರ್ತೀನಿ. ನಾನು ಮನೆ ಸೊಸೆ ಅಲ್ವಾ? ಅಲ್ಲಮ್ಮ, ನೀನೇನೋ ತರ್ಬೋದು, ಆದ್ರೆ ತಂದವರು ಹಸೆ ಮಡೆ ಮೇಲೆ ಕೂತ್ಕೊಂಡು ಗಂಡನ ಜೊತೆ ಪೂಜೆ ಮಾಡಬೇಕು. ಆದ್ರೆ ನಿನ್ ಗಂಡ ಸ್ವಾಮಿಗಳೇ, ನಾನ್ ಹೋಗ್ತಾ ಇರ್ತೀನಿ. ಶಿವಾನಿ ಇರಮ್ಮ, ನಾನು ಬರ್ತೀನಿ. ನಂದೀಶ, ಇಲ್ಲಿ ಪೂಜೆಗೆ ಏನಾದ್ರು ಬೇಕಂದ್ರೆ ಯಾರು ತಂದು ಕೊಡ್ತಾರೆ? ಎಲ್ಲ ಹೋಗ್ಬಿಟ್ರೆ ನಡಿ ಶಿವಾನಿ ಹೋ. ತ್ರಿಶೂಲ್, ಮನೆ ಮಗ ನೀನು, ಪೂಜೆ ಕುತ್ಕೋಬೇಕಾಗಿರೋದೇ ನೀನೇ ಹೋಗ್ಬಿಟ್ರೆ ಹೇಗೆ? ಅಲ್ಲ, ನಾನು ಒಬ್ಬ ಇದ್ದೀನಿ, ಫ್ರೀ ಆಗಿದ್ದೀನಿ, ನಾನೇ ಹೋಗಿ ಬರ್ತೀನಿ. ಗೋವಿಂದ, ನೀನ್ ಹೋದ್ರೆ ಏನಾದ್ರೂ ಎಡವಟ್ ಮಾಡ್ತೀಯಾ? ನೀ ಸುಮ್ನೆ ಇರು. ಯಾರು ಬೇಡ, ನಾನೇ ಹೋಗ್ತಾ ಇರ್ತೀನಿ. ಹೇಗೂ ಡ್ರೈವರ್ ಇದೆಯಲ್ಲ, ಬೇಗ ಹೋಗ್ತಾ ಇರ್ಬೇಕು. ಏನಾಯ್ತು? 1 ನಿಮಿಷ ಮೇಡಮ್, ನೋಡ್ತೀನಿ. ಮೇಡಮ್, ಪಂಚರ್ ಆಗ್ಬಿಟ್ಟಿದೆ ಕಾರು. ಏನ ಪಂಚರ? ಏನ್ ಮಾಡುದು? ಈಗಲೇ ಲೇಟ್ ಆಗ್ಬಿಟ್ಟಿದ್ಯಲ್ಲ. ಹಾ, ಇನ್ನೊಂದ್ ಟೈರ್ ಇರುತ್ತಲ್ಲ, ಅದನ್ನ ಚೇಂಜ್ ಮಾಡಿ. ಸರಿ ಮೇಡಮ್. ಮೇಡಮ್, ಸ್ಟೆಪ್ನಿ ಬೇರೆ ಇಲ್ಲ. ಸ್ಟೆಪ್ನಿನೇ ಇಲ್ವಾ? ಮತ್ ಏನ್ ಮಾಡುದೀಗ? ಪಕ್ಕದಲ್ಲೇ ಪಂಚರ್ ಶಾಪ್ ಇದೆ ಮೇಡಮ್, ಅಲ್ಲೋಗಿ ಸರಿ ಮಾಡಿಸ್ಕೊಂಡ್ಬರ್ತೀನಿ. ಆ ನಾಗಿನಿ ಲಾಕ್ ಆಗಿರ್ತಾಳೆ. ಒದ್ದಾಟ ಆಗತ್ತೆ, ಎಷ್ಟೇ ಆಗ್ಲಿ ಪ್ರೀತಿ ಮದುವೆ ಆದವಳು. ಪುರೋಹಿತೆ, ಶಿವಾನಿ ಬರೋ ಕಾರು ಪಂಚರ್ ಆಗ್ಬಿಟ್ಟಿದೆ ಅಂತೆ, ನಾನೇ ಹೋಗಿ ಅವಳನ್ನ ಕರ್ಕೊಂಡ್ ಬಂದ್ಬಿಡ್ತೀನಿ. ಪೂಜೆ ಮಾಡ್ತಾ ಹಾಗೆಲ್ಲ ಹೋಗ್ಬಾರ್ದಪ್ಪ. ಪೂಜೆ ಮಾಡ್ತಾ ಇರೋದು ನಿಮ್ಮಪ್ಪ ಬರ್ಲಿ ಅಂತ ಸಂಕಲ್ಪ ಮಾಡಿದೀಯಾ, ಕೂತ್ಕೋ. ನೋಡಿ, ಓಂ ಹೇಳಪ್ಪ. ಮಮ ಉಪಾತ್ತ ಓಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ. ಅಚ್ಚೆ, ಇಷ್ಟೊತ್ತಾದರೂ ನನ್ನ ಸೊಸೆ ಇನ್ನೂ ಬರಲಿಲ್ಲ. ಬಹುಶಃ ಏನಾದರೂ ಸಮಸ್ಯೆ ಆಗಿರ್ಬೋದು. ಸ್ವಲ್ಪ ನಾನು ಹೋಗಿ ಕರ್ಕೊಂಡು ಬಂದು. ಸರಿ, ಹೋಗ್ಬಿಟ್ಟು ಬೇಗ ಬಂದ್ಬಿಡಿ. ಈರುಳಗ್ ಹೋಗ್ಬೇಕಲ್ಲ, ಹೀಗೆ ಹೋಗ್ತಾ ಇದ್ರ? ಶಾರ್ಟ್ ಕಟ್ ಕಣಮ್ಮ, ಶಾರ್ಟ್ ಕಟ್ ಅಲ್ಲಿ ಹೋದ್ರ ದೇವಸ್ಥಾನ ತುಂಬಾ ಹತ್ರ. ಹೌದಾ? ನಾನ್ ತುಂಬಾ ಸಲ ದೇವಸ್ಥಾನಕ್ ಬಂದಿದ್ದೀನಿ, ಇಲ್ಲಿ ಯಾವ್ದು ಶಾರ್ಟ್ ಕಟ್ ಇಲ್ಲ ಅಂತ ಹೇಳ್ತಾ ಇದ್ರು. ಈ ಊರ್ ಬಗ್ಗೆ ನಿಂಗೆ ಸರಿಯಾಗಿ ಗೊತ್ತಿಲ್ಲ ಕಣಮ್ಮ. ಈ ಜಾಗದಾಗ ಹೋದ್ರ ನಾವು ಹೋಗೋ ಜಾಗ 5 ನಿಮಿಷ ಕಲ್ತ್ಬಿಡ್ತೀವಿ. ಓ ಹೌದಾ? ಇಲ್ಲೇ ಮುಂದೆ 5 ನಿಮಿಷ ನಮ್ಮ ಎಸ್ಟೇಟ್ ಇದೆ, ಅದ್ರ ಪಕ್ಕದಂಗೆ ಗೋಡನ್ ಐತೆ, ಅಲ್ಲೇ ದೇವಸ್ಥಾನ. ಆ ಗೋಡನ್ ಪಕ್ಕದಾಗೆ ಒಂದ್ ಕಾಲ್ದಾರಿ ಐತೆ, ಅಲ್ಲಿ ನಡ್ಕೊಂಡು ಹೋಗ್ಬಿಟ್ರೆ 2 ನಿಮಿಷ. ನಾವೇನಾರ ಈ ಕಾರಾಗ ಹೋದ್ರ ಅರ್ಧ ಗಂಟೆ ಆಗುತ್ತೆ. ಪೂಜೆ ಬೇರೆ ಅಲ್ವಾ, ಲೇಟ್ ಆಗ್ಬಾರ್ದಲ್ಲ, ಅದಕ್ಕೆ. ಸರಿ. ಆಗ
ಅಗ್ರೆ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ. ಅಮ್ಮ, ಏನಪ್ಪ? ಶಿವಾನಿ ಇಷ್ಟೊತ್ತಾದ್ರೂ ಬಂದಿಲ್ಲ. ನನ್ಗೆ ಯಾಕೋ ಟೆನ್ಷನ್ ಆಗ್ತದೆ ಅಮ್ಮ. ಮನ್ಸಲ್ಲಿ ಏನೋ ಒಂಥರ ಒದ್ದಾಟ. ನಾನು ಹೋಗ್ಬರ್ಲಮ್ಮ? ಚಿಕ್ಕಪ್ಪ ಹೋಗಿದಾರಲ್ವಾ, ಹೀಗೆ ಎಲ್ರು ಹೋಗ್ಬಿಟ್ರೆ ಪೂಜೆ ಮಾಡೋ ಜಾಗದಲ್ಲಿ ಪುರೋಹಿತರು ಮಾತ್ರ ಇರ್ಬೇಕು ಅಷ್ಟೇ. ತ್ರಿಶೂರ್, ಯಾಕೋ ಇಷ್ಟೊಂದು ಗಾಬರಿ ಆಗಿದ್ಯಾ? ಇದು ಯಾವುದರ ಸೂಚನೆ? ಇದು ಉದ್ಭವ ಜ್ವಾಲಮಾಲಿನ್ಯ ವಿಗ್ರಹ. ಯಾವುದೇ ಘೋರವಾದ ಕೆಲಸಕ್ಕೆ ಹೋಗಬೇಕಾದರೆ ತಾಯಿ ಆಶೀರ್ವಾದ ಪಡೆದರೆ ಪೂರ್ಣ ಫಲಪ್ರಾಪ್ತಿ. ಇವತ್ತು ವಿಶೇಷವಾದ ದಿನ, ಶಕ್ತಿಶಾಲಿ ಮಹಾತಾಯಿ ಆಶೀರ್ವಾದ ಮಾಡೋ ಮಹಾದಿನ. ನನಗೆ ಸೂಚನೆ ಸಿಕ್ಕಿತು, ಮಹಾತಾಯಿ ಆಶೀರ್ವಾದ ಸಿಕ್ಕಿತು. ಇನ್ನು ನಾನು ನಡೆದಲ್ಲೆಲ್ಲ ಗೆಲುವು ನನ್ನದೇ. ಇನ್ನು ನಾಗಿನಿಗೆ ನಮ್ಮನ್ನು ಏನು ಮಾಡಲಾಗುವುದಿಲ್ಲ. ತಾಯಿ ಜ್ವಾಲಮಾಲಿನಿ ನಮ್ಮ ಜೊತೆ ಕವಚದ ಹಾಗೆ ನಿಲ್ಲುತ್ತಾಳೆ. ಯೋಚನೆ ಬೇಡ, ಇನ್ನು ಅವಳು ಬರೀ ಹೆಣ. ಅವಳಲ್ಲಿರುವ ನಾಗಮಣಿ ಕೂಡ ಈ ದೇವಿಯ ಶಕ್ತಿ ಮುಂದೆ ನಿಷ್ಪ್ರಯೋಜಕ. ಇಷ್ಟು ದಿನದ ನನ್ನ ಯಾಗ ಇಂದಿಗೆ ಪರಿಸಮಾಪ್ತಿಯಾಗಿದೆ. ಇನ್ನು ಯಾವ ನಾಗಿನಿ ಆಟವು ನಮ್ಮ ಮುಂದೆ ನಡೆಯುವುದಿಲ್ಲ. ನಡೀರಿ, ಹೋಗೋಣ. ದೈವಿ ಶಕ್ತಿ ಪ್ರಭಾವದಿಂದ ಅವಳ ಕಥೆಯನ್ನು ಮುಗಿಸೋಣ. ನಿಮ್ ಕೈ ಮುಗಿತೀನಿ, ತಾಳಿ ಕೊಟ್ಬಿಡಿ, ತಾಳಿ ಕೊಟ್ಬಿಡಿ. ಬೇಕಾ? ಬಾವಾ 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 ತಾಳಿ ಕೊಡಿ. ತಾಳಿ 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 ಜೀವ. ಹುಸ, ಅವನು ನಿನ್ ಗಂಡ ಅಲ್ಲ ಅಂತಲ್ಲ, ಈ ತಾಳಿ ನಿನ್ ಕುತ್ತಲಿರೋದು ದಂಡ. ನಿಮ್ಗೆ ಅರ್ಥ ಆಗೋದಿಲ್ಲ, ತಾಳಿ ಕೊಟ್ಬಿಡಿ. ನೀ ಹೇಳ್ತಿರೋದು ದಿಡ್ಬೇಕನ್ ಕುಸ, ನಮ್ಗೆ ಅರ್ಥ ಆಗ್ತಿಲ್ಲ. ಹೇಳು 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 ಹೇಳು, ನಮ್ತವ ಶಾನೆ ಟೈಮ್ ಐತೆ. ಹೇಳು ಹೇಳು. ಬಾಬಾ ಬಾಬಾ ತಗ 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 ಬಾಬಾ ಬಾಬಾ ಬಾಬಾ. ಕುಸ ಕುಸ, ಈಗಾರು ಒಪ್ಕೋ, ಶಿವಾನಿ ಅಂತ ಒಪ್ಕೋ. ತಾಳಿ ಕೊಟ್ಬಿಡ್ತೀನಿ, ನಂಗೆ ಯಾಕೆ ತಾಳಿ? ಅಲ್ಲ, ನನ್ ಶಿವಾನಿ ಅಲ್ಲ. ಹೋಗ್ ಕುಸ, ನನ್ ಮಾತೆ ಕೇಳಲ್ಲ ಅಂತೀಯ. ಅಯ್ಯಯ್ಯಯ್ಯೋ, ಮದೇಸುರ ಎಲ್ಲಪ್ಪ ಈ ತಾಳಿ? ನನ್ ಬಿಟ್ಬಿಡು, ನನ್ ಬಿಟ್ಬಿಡು. ನಾವು ನಾಗಗಳು ಯಾರಿಗೂ ತೊಂದರೆ ಕೊಡೋದಿಲ್ಲ. ಭಕ್ತಿಯಿಂದ ಕೈ ಮುಗಿದು ಬೇಡಿದ್ರೆ
ಶಕ್ತಿ ಕೊಡು ಅಂತ ಆ ಭಗವಂತನ ಹತ್ರ ಬೇಡಿ ನಮಗ್ ಸಿಕ್ಕ ಶಕ್ತಿನ ನಿಮಗ್ ಕೊಡೋರು. ನಿಮಗಳ ದೋಷನ ನಾವು ಹೊತ್ಕೊಂಡು ನಾವು ನರ್ಕ ಅನುಭವಿಸ್ಕೊಂಡು ನಿಮ್ಗೆ ಸ್ವರ್ಗ ಸಿಗ್ಲಿ ಅಂತ ಹರ್ಸವ್ರು. ನಾವು ಈ ಲೋಕಕ್ಕೆ ಬರೋದು ನಮಗೋಸ್ಕರ ಅಲ್ಲ, ಮನುಷ್ಯರಿಗೋಸ್ಕರ, ನಿಮ್ಮ ಕೋರಿಕೆ ಬೇಡಿಕೆಗಳಿಗೋಸ್ಕರ, ನಿಮ್ಗೆ ಶಾಂತಿ ಸಮಾಧಾನ ಐಶ್ವರ್ಯ ಕೊಡೋದಕ್ಕೋಸ್ಕರ. ಒಳ್ಳೆ ಅದಕ್ಕ ಕ್ಷಮಿಸ್ಬಿಡ್ಬೋದಲ್ಲ? ಕ್ಷಮಿಸ್ಬಿಡು. ಇಲ್ಲ ಇಲ್ಲ, ನೀವುಗಳು ಕ್ಷಮೆಗೆ ಅರ್ಹರೇ ಅಲ್ಲ. ನಿಮ್ ಹೋಗಿರೋರ್ನ ಕ್ಷಮಿಸ್ಬಿಟ್ರೆ ನಾಗ ಸಂಕುಲನೆ ಅಳೆದು ಹೋಗುತ್ತೆ, ನಾಗ ಲೋಕನೇ ಕಳೆದು ಹೋಗುತ್ತೆ. ನಿಮ್ಮಂತ ದುಷ್ಟರನ್ನ ಸಾಯಿಸೋದೆ ನನ್ನ ಧರ್ಮ. ಮನೆ ಸಮಸ್ಯೆ ಬಗೆಹರಿಲಿ ಅಂತ ಪೂಜೆ ಮಾಡ್ಸೋಣ ಅಂತ ಬಂದ್ರೆ ಪೂಜೆ ಪ್ರಸಾದನೇ ಸಮಸ್ಯೆ ಅಂದಂಗಾಯ್ತು. ನಾನ್ ತಮಾಷೆ ಮಾಡ್ತಾ ಇಲ್ಲಕ್ಕ, ಇರೋ ವಿಚಾರನ ಹೇಳಿದ್ದೆ. ಗೋವಿಂದ, ಸ್ವಲ್ಪ ಸುಮ್ನೆ ಇರ್ತೀಯಾ? ಈಗಾಗ್ಲೇ ನನ್ ತಲೆ ಕೆಟ್ಟು ಹೋಗಿದೆ. ನನಗ್ ಮಾತ್ರ ಚೆನ್ನಾಗಿದ್ಯಾ? ನನಗೂ ತಲೆ ಕೆಟ್ಟೋಗಿದೆ. ನೀವು ಇದನ್ನ ನೋಡ್ದೆ ನಾನೊಬ್ಬ ನೋಡಿ ಮನೆಗೆ ಬಂದು ಹೇಳಿದಿದ್ರೆ ನಾನು ಹುಚ್ಚ ಅಂತ ತಲೆ ಮೇಲೆ ಹೊಡಿತಾ ಇದ್ವಿ. ಈಗ ನೀವೆಲ್ಲ ನೋಡೋ ಹಾಗಾಯ್ತಲ್ಲ. ನನಗೇನೋ ಅವರಿಬ್ರು ಮಧ್ಯೆ ಏನೋ ಸಮಸ್ಯೆ ಇದೆ ಅಂತ ಅನಿಸ್ತಾ ಇದೆ. ಅಲ್ಲ, ಮನೆ ಸೋತೆ ಕಳ್ಸ ತರೋದಕ್ಕೆ ಮನೆಗೆ ಹೋದ್ರು. ಇವನ್ ನೋಡಿದ್ರೆ ಫೋನಲ್ಲಿ ಏನೇನೋ ಮಾತಾಡ್ತಿದ್ದ. ನನಗಂತೂ ಒಂದು ಅರ್ಥ ಆಗ್ತದೆ. ಅವಳು ಕಳ್ಸ ತಗೊಂಡ್ಬರೋದಕ್ಕೆ ಮನೆಗೆ ಹೋಗಿಲ್ಲ ಅಥವಾ ಅವಳು ಬೇರೆ ಏನಾದ್ರೂ ತೊಂದರೆ ಆಗಿದ್ಯಾ? ಅದು ಆ ತರದ್ದೇನೋ ಆಗಿರೋದಿಲ್ಲ. ಅವಳು ಮನೆಗೆ ಬರ್ಲಿ, ವಿಚಾರಿಸೋಣ. ದಿನ ಏನಾದ್ರೂ ಒಂದ್ ಸಮಸ್ಯೆ ಆಗ್ತಾನೆ ಇದೆ. ಇದಕ್ಕೆಲ್ಲ ಇವತ್ತು ಇತ್ಯರ್ಥ ಕಂಡ್ಕೊಬೇಕು. ಬನ್ನಿ ಮನೆಗೆ ಹೋಗೋಣ. ಶೈಲು ಏನಿದ್ ನನಗೇನು ಅರ್ಥ ಆಗ್ತಾ ಇಲ್ಲ. ನಮ್ಮ ಅಪ್ಪನ ಫ್ರೆಂಡು ದಂಡಪಾಣಿ ಯಾಕೆ ಹಿಂಗ್ ಬಿದ್ದಿದ್ದಾರೆ? ಯಾರು ಇವ್ರನ್ನ ಕೊಲೆ ಮಾಡಿದ್ದು? ಸ್ವಾರ್ಥದಿಂದ ಸಾಯಿಸಿದ್ರೆ ಅದು ಕೊಲೆ, ಅದೇ ದೈವಿಕ ಕಾರಣಗಳಿಂದ ಸಾಯಿಸಿದ್ರೆ ಅದು ವಧೆ. ಇದು ಕೊಲೆ ಆದ್ರೆ ದುಷ್ಟರಿಗೆ ಶಿಕ್ಷೆ ಕೊಡೋದಕ್ಕೆ ಅವತಾರ ಎತ್ತು ಬರೋ ದೇವಾನು ದೇವತೆಗಳು ಮಾಡೋ ಹತ್ಯೆ ಕೂಡ ಕೊಲೆ ಅನ್ಸ್ಕೊಳುತ್ತೆ. ತ್ರಿಶೂಲ್, ಶೈಲು, ನೀನೇನ್ ಹೇಳ್ತಾ ಇದೀಯ ನನಗೇನು ಅರ್ಥ ಆಗ್ತಾ ಇಲ್ಲ. ದಂಡಪಾಣಿಯವರು ತುಂಬಾ ಒಳ್ಳೆಯವರು. ನಾನ್ ನೋಡ್ದಂಗೆ ಅವ್ರು ಯಾವ ತಪ್ಪು ಕೆಲಸನೂ ಮಾಡೇ ಇಲ್ಲ. ನನಗೆ ತಾಡದಂತ ಮನುಷ್ಯ. ಇವರು ತಪ್ಪು ಮಾಡಿ ಸಾಯುವಂತ ಮನುಷ್ಯ ಅಲ್ಲ. ಎಲ್ರಿಗೂ ತುಂಬಾ ಕಾಳಜಿ ತೋರಿಸ್ತಾ ಇದ್ರು. ಇವರಿಂದ ಒಂದು ಇರುವೆಗೆ ನೋವಾದ್ರೂ ಇವ್ರು ಬೇಜಾರು ಮಾಡ್ಕೊಂಡು. ಹಾ, ಒಳ್ಳೆಯವನು, ತುಂಬಾ ಒಳ್ಳೆಯವನು. ಎಷ್ಟು ಒಳ್ಳೆಯವನು ಅಂದ್ರೆ, ನಾನು ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ದಾರಿಲಿ ಕಾರ್ ಟೈರ್ ಪಂಚರ್ ಆಗಿ ನಿಂತಿದ್ದಾಗ ನನ್ನ ದೇವಸ್ಥಾನಕ್ಕೆ ಡ್ರಾಪ್ ಮಾಡ್ತೀನಿ ಅಂತ ಕರ್ಕೊಂಡ್ ಬಂದ. ನಿನ್ನ ತಂದೆ ಸ್ನೇಹಿತ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಅವನನ್ನ ನಂಬಿ ಕಾರ್ ಹತ್ತಿದೆ. ಆದ್ರೆ ಕಾರು ಬೇರೆ ದಾರಿಲಿ ಹೋಗಕ್ ಶುರು ಆಯ್ತು. ಯಾಕೆ ಅಂತ ಕೇಳಿದಕ್ಕೆ, ಇದು ಶಾರ್ಟ್ ಕಟ್ಟು, ಈ ಕೊಡೋನಾಚೆ ಒಂದು ಕಾಲ್ ದಾರಿ ಇದೆ, ಅಲ್ಲಿಂದ ಹೋದ್ರೆ ದೇವಸ್ಥಾನಕ್ಕೆ ಬೇಗ ತಲುಪೋದು ಅಂತ ಇಲ್ಲಿ ಕರ್ಕೊಂಡ್ ಬಂದ. ನಾನು ನನ್ನ ನಂಬಿ ಒಳಗಡೆ ಬಂದ್ರೆ ಚಿತ್ರವಾಗಿ ಮಾತಾಡೋದಕ್ ಶುರು ಮಾಡ್ದ. ನನ್ನ ಶಿವಾನಿ ಅನ್ಕೊಂಡು ಏನೇನೋ ಕೇಳೋದಕ್ ಶುರು ಮಾಡ್ದ. ನನ್ ಶಿವಾನಿ ಎಲ್ಲ ಶೈಲು ನನ್ನನ್ನ ಬಿಟ್ಕೊಡು ಅಂತ ಬೇಡ್ಕೊಂಡ್ರು ನನ್ನ ಮಾತನ್ನ ಕಿವಿಗೆ ಹಾಕೊಳ್ಳಿಲ್ಲ ಅವನು. ಬೇಡ, ನನ್ನ ಬಿಟ್ಬಿಡು, ನನ್ ಪೂಜೆಗೆ ಹೋಗ್ಬೇಕು ಅಂತ ಅವನ್ನ ಕಾಡಿ ಬೇಡಿದ್ರು ಅವ್ನ ಮನ್ಸ್ ಕರಗ್ಲಿಲ್ಲ. ಕೊನೆಗೆ ಅವ್ನ್ ಕಾಲ್ ಹಿಡ್ಕೊಳಕ್ ಹೋದಾಗ ನನ್ ಮೇಲೆ ಅದೇನೋ ಹಾಕ್ದ. ಆಮೇಲೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ. ಕದ್ಲೋದಕ್ಕೆ ಆಗ್ಲಿಲ್ಲ. ನನ್ನ ಕಣ್ಣಿಗೆ ರಕ್ತದ ಈ ರಾಕ್ಷಸನ್ ತರ ಕಾಣಿಸ್ತಾ.
ಅದೆಲ್ಲ ಬರೀ ಈ ಮಂತ್ರವಾದಿಗಳ ಕೈಯಲ್ಲಿ ಮಾತ್ರ ಸಾಧ್ಯ, ಅಥವಾ ಮಂತ್ರವಾದಿ ಜೊತೆಗಿರ್ತಾರಲ್ಲ ಅವ್ರ ಕೈಯಲ್ಲಿ ಮಾತ್ರ ಸಾಧ್ಯ. ಹಾಗಿದ್ರೆ ಅಪ್ಪನ್ ಫ್ರೆಂಡ್ ಕೂಡ ಮಂತ್ರವಾದಿ ಜೊತೆಗಿದ್ದವರ? ಅವಳನ್ನ ತಪ್ಪಾಗಿ ಅಂದಾಜ್ ಮಾಡಿ ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಅಂದಾಜು ತಪ್ಪಾಯ್ತು. ಏನ್ ಹೇಳ್ತಿದ್ಯಾ ದಿಗ್ವಿಜಯ? ಸರಿಯಾಗಿ ಬಿಡಿಸಿ ಹೇಳು. ಒಂದು ಸಮಸ್ಯೆ ಆಗಿದೆ. ನಾಗಿಣಿನ ಮುಗಿಸ್ಬೇಕು ಅಂತ ಹೇಳಿ ಗುರುಗಳ ಹತ್ರ ಮಾತಾಡಿ ಒಂದು ದೊಡ್ಡ ಪ್ಲಾನೇ ಮಾಡಿದ್ವಿ. ಅದಕ್ಕೋಸ್ಕರನೇ ಪೂಜೆನೂ ಇಟ್ಕೊಂಡಿದ್ವಿ. ಆದ್ರೆ ಅವಳು ತುಂಬಾ ಪವರ್ಫುಲ್. ಅವಳು ಹೊಡೆತಕ್ಕೆ ನನ್ನ ಫ್ರೆಂಡ್ ದಂಡಪಾಣಿ ಸತ್ತೇ ಹೋಗ್. ಏನು? ದಂಡಪಾಣಿ ಸತ್ತು ಹೋದ್ನ? ಹೌದು, ದಂಡಪಾಣಿ ಸತ್ತು ಹೋದ. ಏನ್ ಹೇಳ್ತಾ ಇದ್ಯಾ ದಿಗ್ವಿಜಯ? ನಾವ್ ಹೇಳಿದ್ದೇನು ನೀನೇನ್ ಮಾಡ್ತಾ ಇದ್ಯಾ? ಯಾವ್ದೇ ವಿಚಾರ ಚರ್ಚೆ ಮಾಡ್ಬೇಕಾದ್ರೂ ನಮ್ಮನ್ನ ಕೇಳಿ ಮಾಡು ಅಂತ ಹೇಳಿದ್ದೆ ಅಲ್ವಾ? ಅದು ಬಿಟ್ಟು ನೀನೊಬ್ಬನೇ ಹೋಗಿ ನಮಗೆ ಗೊತ್ತಿಲ್ಲದೆ ಪೂಜೆ ಮಾಡುವ ಅಗತ್ಯ ಆದ್ರೂ ಏನಿತ್ತು? ಗೊತ್ತಿಲ್ಲದೆ ಮಾಡ್ಬೇಕು ಅಂತ ಮಾಡಿದ್ದಲ್ಲ ಇದು. ಒಟ್ಟಾರೆ ಅವಳು ನನ್ನ ಕಣ್ಣು ಮುಂದೆ ಓಡಾಡ್ತಾ ಇದ್ರೆ ಒಂಥರ ಅಪಾಯದ ಭಯ. ಯಾವಾಗ ಏನಾಗುತ್ತೋ ಅನ್ನೋ ಆತಂಕ. ಈ ಒದ್ದಾಟದಿಂದ ದೂರ ಆಗೋದಕ್ಕೆ ಅವಳನ್ನ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಆದ್ರೆ ಅವಳು ಸಾಯ್ಲೇ ಇಲ್ಲ. ನಮ್ ಕಡೆಯವರೇ ಸಾಯ್ತಾ ಇದ್ದಾರೆ. ಅನುಮಾನ ಬೇಡ, ನನ್ನನ್ನ ನಂಬಿ. ನಾಗಮಣಿ ಸಿಕ್ಕ್ರೆ ಅದು ನಿಮಗೆ. ಹೌದು, ಪೂಜೆಗೆ ಬರದೆ ನೀವೆಲ್ಲಿ ಹೋಗಿದ್ರಿ? ನಾವು ಮಾನಸ ಸರೋವರಕ್ಕೆ ಹೋಗಿದ್ವಿ. ನಾಗಿಣಿನ ಸಂಹಾರ ಮಾಡೋದಕ್ಕೆ, ಸಕಲ ವಿದ್ಯೆಗಳನ್ನ ಕಲಿಯೋದಕ್ಕೆ ನಮ್ಮ ಗುರುಗಳ ಹತ್ರ ಹೋಗಿದ್ವಿ. ಇನ್ನು ಸ್ವಲ್ಪ ದಿನಗಳಲ್ಲೇ ಆ ನಾಗಿಣಿಯ ಅಂತ್ಯ. ತಾಯಿ ಜ್ವಾಲಮಾಲಿನಿ ಅಪ್ಪಣೆ ಆಗಿದೆ. ನಾವಿಲ್ಲಿಂದ ಕದಲುವ ಹಾಗಿಲ್ಲ. ಅವಳ ಎಚ್ಚರಿಕೆ ಮೇಡಿ ಒಂದು ಹೆಜ್ಜೆ ಮುಂದಿಟ್ಟರು ನಮ್ಮ ಜೀವಕ್ಕೆ ಅಪಾಯ. ದಿಗ್ವಿಜಯ ಬರಬೇಕು. ಅಲ್ಲಿ ನಡೆದದ್ದೆಲ್ಲ ಹೇಳಬೇಕು. ಅಲ್ಲ ಗುರುಗಳೇ, ಈಗ ದಿಗ್ವಿಜಯ್ ಬಂದು ಏನ್ ಹೇಳಬೇಕು ಅಂತ ಕಾಯ್ತಾ ಇದೀವಿ ನಾವಿಲ್ಲಿ. ನಾಗಮಣಿಯ ವಿಚಾರ. ದಂಡಪಾಣಿ ಸಾಯುವುದಕ್ಕೂ ಮುನ್ನ ನಾಗಿಣಿಯ ಬಳಿ ಯಾವುದಾದರೂ ವಿಚಾರವನ್ನ ಹೇಳಿದ್ದಾನ ಎಂದು ತಿಳಿಯಲು ದಿಗ್ವಿಜಯ ಇಲ್ಲಿಗೆ ಬರಬೇಕು. ದಂಡಪಾಣಿ ರಣ ಹೇಳಿ ಭಯಗ್ರಸ್ತ. ಅವನಿಗೆ ಗಂಭೀರವಾದ ಕೆಲಸ ಹೇಳಿ ತಪ್ಪು ಮಾಡಿದೆವು. ನಾಗಿಣಿಯ ಭಯಕ್ಕೆ ಅವನು ಏನಾದರೂ ವಿಚಾರ ಬಾಯಿ ಬಿಟ್ಟಿದ್ದರೆ ಇಚ್ಛಾಧಾರಿ ನಾಗಗಳ ದೃಷ್ಟಿ ನಮ್ಮ ಮೇಲೆ ಬೀಳುತ್ತದೆ. ಅದಕ್ಕೆ ಅವಕಾಶವಾಗಬಾರದು ಅಂತ ಇಲ್ಲಿಂದ ಕದಲುವುದು ಬೇಡ ಅಂತ ಹೇಳಿತ್ತು. ತಾಳ್ಮೆ, ಜೀವನದಲ್ಲಿ ತಾಳ್ಮೆ ಮುಖ್ಯ. ಬಂದ್ರಲ್ಲ, ನಾನು ಹೊರಡ್ತೀನಿ. ಮೂರ್ಖ! ದಿಗ್ವಿಜಯ, ಏನಾಯ್ತು? ದಂಡಪಾಣಿ ಏನಾದ್ರೂ ಬಾಯ್ ಬಿಟ್ಟಿದಾನ? ನಿನ್ ಮಗ ಏನ್ ಹೇಳ್ದ? ಅವನು ಯಾವ ವಿಷಯ ಸರಿಯಾಗಿ ಬಾಯ್ಬಿಟ್ಟು ಮಾತಾಡ್ತಾ ಇಲ್ಲ. ಆದ್ರೆ ಅವನು ಆಡೋ ಮಾತುಗಳಲ್ಲಿ ಏನೋ ಗೂಢಾರ್ಥಗಳಿವೆ ಅಂತ ಅನಿಸ್ತಾ ಇದೆ ನನಗೆ. ಗೂಢಾರ್ಥ? ಸ್ಪಷ್ಟವಾಗಿ ಹೇಳೋ. ಅವನನ್ನ ನಾನು ಕೇಳೋದಕ್ಕೆ ಮೊದಲೇ ಅವನೇ ಈ ಮನೆಗೂ ನಾಗಗಳಿಗೂ ಏನಾದರೂ ಸಂಬಂಧ ಇದೆಯಾ ಅಂತ ಕೇಳ್ದ. ಈ ಮನೆಯವರು ಯಾರಾದರೂ ನಾಗಗಳಿಗೆ ತೊಂದರೆ ಕೊಟ್ಟಿದಾರಾ ಅಂತ ಕೇಳ್ದ. ನಾಗಿಣಿ ಅವನ ಹತ್ರ ಸೂಕ್ಷ್ಮವಾಗಿ ಏನಾದ್ರೂ ಹೇಳಿರ್ಬೋದಾ? ಮತ್ತೇನಾದ್ರೂ ಕೇಳದ್ನಾ? ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ದ. ವೇಳೆ ನಾನೇ ದಿಗ್ವಿಜಯ್ ಅಂತ ಗೊತ್ತಾಗಿದ್ದಿದ್ರೆ ಅವನ ಪ್ರಶ್ನೆಗಳನ್ನ ಕೇಳೋ ದಾಟಿನೇ ಬೇರೆ ಇರೋದು. ನೀನೇನ್ ಕೇಳಿದೆ? ನಾನು ದಂಡಪಾಣಿ ಏನು ಹೇಳ್ದ ಅಂತ ಕೇಳಿದೆ. ಅದಕ್ಕವನು ಎಲ್ಲ ಹೇಳ್ದ ಅಂತ. ಹೇಳು, ಏನ್ ಹೇಳ್ದ? ಹೇಳು. ಸಮಯ ಬಂದಾಗ ಹೇಳಬೇಕಾದವ್ರಿಗೆ ಮಾತ್ರ ಹೇಳ್ತೀನಿ ಅಂತ. ದಂಡಪಾಣಿ ಮತ್ತೆ ಭೂಪತಿ ಬಗ್ಗೆ ವಿಚಾರಿಸ್ತಾ
ಅಪ್ಪನ ಸ್ನೇಹಿತರೆಲ್ಲ ಯಾಕೆ ಹೀಗಾಗಿದ್ದಾರೆ ಅಂತ ಅಂದ್ಕೊಂಡ. ಅವನ ಮುಂದಿನ ಕೆಲಸನೇ ಅಪ್ಪನ ಸ್ನೇಹಿತರನ್ನ ಮೀಟ್ ಮಾಡೋದು, ಅವರನ್ನ ವಿಚಾರಿಸೋದು. ಯಾರನ್ನೂ ಬಿಡೋದಿಲ್ವಂತೆ. ಇದು ಯೋಚನೆ ಮಾಡಬೇಕಾಗಿರೋ ವಿಚಾರ. ಎಲ್ಲರೂ ಎಚ್ಚರಿಕೆಯಿಂದಿರಬೇಕಾದ ಸಮಯ. ನೀನು ಸ್ವಲ್ಪ ಎಚ್ಚರವಾಗಿರೋ. ನಿಮ್ಮ ಮಗಂಗೆ ನಾನ್ ಹೆದರ್ಕೋಬೇಕಾ? ಚಿಲ್ಟು ಅವನು. ಅಷ್ಟಕ್ಕೂ ನನ್ಗೂ ಅವನಿಗೂ ಏನ್ ದ್ವೇಷ ಇದೆ? ನಾವೆಲ್ಲ ಸೇರ್ಕೊಂಡು ಅವನ ಹೆಂಡತಿನೇ ತಾನೇ ಸಾಯಿಸೋದಕ್ಕೆ ನೋಡಿದ್ದು. ಸುಮ್ಮನೆ ನಾನು ಹೇಳೋದನ್ನ ಕೇಳು. ಸ್ವಲ್ಪ ದಿನದ ಮಟ್ಟಿಗೆ ಎಲ್ಲಾದ್ರೂ ಭೂಗತ ಆಗ್ಬಿಡು. ನಾನ್ ಯಾಕೆ ಭೂಗತ ಆಗ್ಬೇಕು? ನನಗ್ ನಂದೇ ಆದಂತ ಕಮಿಟ್ಮೆಂಟ್ಸ್ಗಳಿದಾವೆ, ಕೆಲ್ಸಗಳಿದಾವೆ. ಇವತ್ತು ಅರ್ಜೆಂಟ್ ಕೆಲಸ ಇದೆ. ಎಲ್ಲ ಸ್ವಲ್ಪ ದಿನ ನಿಲ್ಲಿಸ್ಬಿಡು. ಮೊದಲು ನಾಗಮಣಿ ನಮ್ಮ ಕೈ ಸಿಗಲಿ, ಆಮೇಲೆ ಏನ್ ಬೇಕಾದ್ರೂ ಮಾಡೋಣ. ಹೇಳಪ್ಪ, ಮಾತಾಡಪ್ಪ. ನನಗೇನೋ ಗೊತ್ತು ತ್ರಿಶೂಲ್. ತಾಳಿ ಕಿತ್ತಾಕ್ಬಿಟ್ಟ ಅವನು. ಮಾಡೋದು ತಾಳಿ ಕತ್ತಲಿಲ್ಲ ಅಂದ್ರೆ ಗಂಡನ್ ಗಪಾಯ ಅಂತೆ. ತ್ರಿಶೂಲ್ ಎಲ್ಲೋದ ಇವನು? ಅಂದ್ರೆ ಇವನ್ಕೇನಾದ್ರೂ ಅಪಾಯ ಆಗೋಯ್ತಾ? ಏನ್ ಮಾಡ್ತಾ ಇದ್ದೀನಿ ನಾನು? ಅಲ್ಲ, ಇವ್ ನನ್ ಗಂಡನೇ ಅಲ್ಲ, ನನಗ್ ತಾಳಿನೂ ಕಟ್ಟಿದವನಲ್ಲ. ಅಂದ್ಮೇಲೆ ನಾನೇ ಕಷ್ಟ ಆತಂಕ ಪಡ್ತಾ ಇದ್ದೇನೆ. ಬೇಡ ಬೇಡ ಅಂದ್ರು ಏನೋ ಕೆಟ್ಟದಾಗುತ್ತೆ ಅಂತ ಮನ್ಸು ಯಾಕೆ ಹೇಳ್ತಾ ಇದ್ದ? ಅವ್ನು ಬೇರೆ ನಾನು ಹೆಂಡ್ತಿ ಅಂತ ಹೇಳ್ಕೊಂಡು ಕರ್ಕೊಂಡು ಬಂದಿದ್ದಾನೆ. ನನ್ ಕತ್ತಲ್ ತಾಳಿ ಇಲ್ಲ ಅಂದ್ರೆ ಅವನಿಗೇನಾದ್ರೂ ಅಪಾಯ ಆಗುತ್ತಾ? ಅಯ್ಯೋ, ಏನ್ ಮಾಡ್ಲಿ? ನಾಗಗಳಿಗೆ ನಮ್ಮಿಂದ ಏನ್ ತೊಂದರೆ ಆಗಿದೆ? ಬೇರೆ ಯಾವ ವಿಷಯ? ಯಾವ ವಿಚಾರದ ಬಗ್ಗೆ ಕೇಳ್ತಾ ಇದ್ದೀರಾ? ನಾಗಲೋಕ. ನಾಗಮಣಿ. ದಂಡಪಾಣಿ ಸತ್ತ, ಸಾಮ್ರಾಟ್ ಸತ್ತ, ಸಾಂಬಶಿವ ಸತ್ತ, ಯಜಮಾನ್ರು ಬೇರೆ ಕಾಣಿಸ್ತಾ ಇಲ್ಲ. ಏನಾಗ್ತಾ ಇದೆ? ರೀ, ನಾನಲ್ಲ. ಏನ್ರಿ ಆಯ್ತು? ಏನಿಲ್ಲ. ಮತ್ ಯಾಕೆ ಬೆಚ್ಬಿದ್ರಿ? ನಾನೆಲ್ಲಿ ಬೆಚ್ಬಿದ್ದೆ? ಏನ್ ಹೇಳ್ತಾ ಇದ್ದೀನಿ ನೀನು? ಅಲ್ಲ, ತ್ರಿಶೂಲ್ ಬಂದು ನಿಮ್ಮ ಹತ್ರ ಏನೇನೋ ಕೇಳಿದಾಗ ಅವನಿಗೇನು ಉತ್ತರ ಕೊಡ್ಲಿಲ್ಲ. ನಿಮ್ಮ ಹತ್ರ ಉತ್ತರ ಇತ್ತು, ಆದ್ರೂ ನೀವು ತ್ರಿಶೂಲ್ ಹೇಳಿಲ್ಲ ಅಲ್ವಾ? ತ್ರಿಶೂಲ್ ನಾನೇನೇ ಉತ್ತರ ಕೊಡ್ಬೇಕಾಯ್ತು? ಏನ್ ಹೇಳ್ತಾ ಇದ್ದೀನಿ ನೀನು? ನೋಡಿ, ನೀವು ಮತ್ತೆ ಗಾಬರಿ ಆಗ್ತಾ ಇದ್ದೀರಾ. ಹಂಗಾದ್ರೆ ನೀವು ನನ್ನಿಂದ ಏನೋ ವಿಷಯ ಮುಚ್ಚಿಡ್ತಾ ಇದ್ದೀರಾ. ಅದೇನ್ ವಿಷಯ ಅಂತ ಹೇಳ್ರಿ. ಅಂತ ವಿಷಯ ಏನಿಲ್ವಲ್ಲ ಮಧು? ತ್ರಿಶೂಲ್ ಕೇಳಿದ ಪ್ರಶ್ನೆಗೆ ಸಂಬಂಧಪಟ್ಟಿದ ವಿಷಯ ಅನ್ಸುತ್ತೆ. ಅದಕ್ಕೆ ನೀವು ಇಷ್ಟೊಂದು ಗಾಬರಿ ಆಗ್ತಾ ಇದ್ದೀರಾ ಅಲ್ವಾ? ಏನ್ ಕೇಳ್ತಾ ಇದ್ಯಾ ಮಧು? ನಿನ್ಗೇನು ಗೊತ್ತಿಲ್ಲ, ಸುಮ್ಮನೆ. ನನ್ಗ ವಿಷಯ ಗೊತ್ತಿಲ್ಲ ಅಂತಾನೆ ನಾನು ನಿಮ್ಮ ಹತ್ರ ಕೇಳ್ತಿರೋದು. ಏನ್ ವಿಷಯ ಅಂತ ಹೇಳ್ರಿ, ಕೂತ್ ಮಾತಾಡೋಣ, ಎಲ್ಲ ಸರಿ ಮಾಡ್ಕೊಳ್ಳೋಣ. ಇಲ್ಲಿಗೆ ಯಾಕೆ ಬಂದ್ವಿ? ದಂಡಪಾಣಿ ಸದ್ಬಿದ್ದ ಜಾಗ ಅಲ್ವಾ ಇದು? ಮತ್ತೆ ಇಲ್ಲಿ ಯಾಕೆ ಬಂದ್ವಿ? ಶೈಲು, ಯಾಕೆ ಇಷ್ಟೊಂದು ಆತಂಕದಲ್ಲಿದ್ಯಾ? ಅದು ನನ್ನ ಜೀವನ ಇಲ್ಲೇ ಬಿಟ್ಟು ಬಂದೆ ಅಂತ ನನ್ಗನ್ನಿಸ್ತಾ ಇದೆ ತ್ರಿಶೂಲ್. ಜೀವನ? ಏನ್ ಹೇಳ್ತಾ ಇದೆಯಾ ಶೈಲು? ಹೌದು, ನನ್ಗೆ ಹಾಗೆ ಅನಿಸ್ತಾ ಇದೆ. ನಿನ್ ಮಾತು ನನಗೆ ಅರ್ಥ ಆಗ್ತಾ ಇಲ್ಲ. ಏನ್ ಮಾತಾಡ್ತಾ ಇದೀಯಾ? ಅಲ್ಲ, ಏನ್ ಹುಡುಕ್ತಾ ಇದೀಯಾ? ಜೀವ ಅಂತೆಲ್ಲ ಮಾತಾಡ್ತಾ ಇದೀಯಾ? ಯಾಕಿಷ್ಟು ಆತಂಕದಲ್ಲಿದ್ಯಾ? ಏನಾಯ್ತು? ಒಂದ್ ಸ್ವಲ್ಪ ಹೊತ್ತು ಸುಮ್ಮನೆ ಬಿಡ್ತೀಯಾ?
ಅದ್ ನನ್ ಕೈಗೆ ಸಿಕ್ಲಿ, ಆಮೇಲೆ ಹೇಳ್ತೀನಿ. ಅಲ್ಲ, ನೀನ್ ಏನ್ ಹುಡುಕ್ತಾ ಇದೀಯ ಅಂತ ನನಗೆ ಹೇಳಿದ್ರೆ ನಾನು ನಿಂಗೆ ಹೆಲ್ಪ್ ಮಾಡ್ಬೋದಲ್ಲ, ಹೇಳು. ಅಲ್ಲ, ಅವ್ನು ನನ್ನ ಇಲ್ಲೇ ಕರ್ಕೊಂಡ್ ಬಂದ, ನನ್ನ ಕಾಡೋ ಪ್ರಶ್ನೆಗಳನ್ನ ಕೇಳ್ದ. ಅದಾದ್ಮೇಲೆ ಏನಾಯ್ತು ಅಂತ ಎಷ್ಟು ನೆನಪಿಸ್ಕೊಂಡ್ರು ನೆನಪಾಗ್ತಿರ್ವಲ್ಲ. ಇನ್ ಯಾವ ಆತಂಕನೂ ಬೇಡ. ಆದಷ್ಟು ಬೇಗ ನಮ್ ಕೆಲಸ ಕೈಗೂಡುತ್ತೆ. ಇದ್ದಕ್ಕಿದ್ದ ಹಾಗೆ ಈ ಮಾತು? ಇದು ನನ್ನ ಮಾತಲ್ಲ, ನಮ್ಮ ಗುರುಗಳಾದ ತಕ್ಷಕ ಸ್ವಾಮಿಗಳ ಮಾತು. ಹೇಗಾದ್ರೂ ಮಾಡಿ ನಾಗಮಣಿನ ಕಂಡಿಡಿಯೋದಕ್ಕೆ ಒಂದು ಹೊಸ ದಾರಿ ಹುಡುಕ್ತೀನಿ ಅಂತ ಹೇಳಿದ್ದಾರೆ. ದಾರಿ ಕಂಡಿಡಿದ ಮೇಲೆ ನಾಗಮಣಿ ಅವ್ರದಾ ಅಥವಾ ನಮ್ದ ದಿಗ್ವಿಜಯ? ಯಾಕಿಂತ ಮಾತಾಡ್ತಿದ್ದೀರಾ? ಆಡ್ಲೇಬೇಕಲ್ಲ. ಮಾತು ತಪ್ಪೋದು ಮನುಷ್ಯನ ಸಹಜವಾದ ಗುಣ. ಅದ್ರಲ್ಲೂ ನೀನು ಮಹಾನ್ ತಂತ್ರಶಾಲಿ. ನಿನ್ನ ಲಾಭಕ್ಕೋಸ್ಕರ ನೀನು ನಿನ್ನ ರೂಪನೇ ಬದಲಾಯಿಸ್ಕೊಂಡವನು. ಇನ್ನು ಮಾತು ತಪ್ಪೋದಿಲ್ಲ ಅಂತ ನಾವ್ ಹೇಗ್ ನಂಬೋದು ದಿಗ್ವಿಜಯ? ಹಾಗೆಲ್ಲ ಅಂದ್ಕೋಬೇಡಿ. ನಾನ್ ನಿಮಗೋಸ್ಕರ ನಮ್ ಗುರುಗಳ ಹತ್ರ ಮಾತಾಡಿದೆ. ಅವ್ರು ಹೇಳಿದ್ದನ್ನ ನಿಮಗೆ ಹೇಳಿದೆ ಅಷ್ಟೇ. ನಮಗೋಸ್ಕರ? ಸರಿ, ಹಾಗಾದ್ರೆ ನೀನು ನಿಮ್ಮ ಗುರುಗಳನ್ನ ನಮಗೆ ಭೇಟಿ ಮಾಡಿಸು. ಎಲ್ರೂ ಸೇರಿ ಒಂದು ದಾರಿ ಹುಡ್ಕೋಣ. ಖಂಡಿತ. ಹೀಗೆ ನಿಮ್ಮನ್ನ ಭೇಟಿ ಮಾಡಬೇಕು ಅಂತ ನಮ್ ಗುರುಗಳ ಹತ್ರ ಮಾತಾಡಿ ಅವ್ರು ಒಪ್ಪಿದ ಮೇಲೆ ನಿಮಗೆ ತಿಳಿಸ್ತೀನಿ. ನೀನೇನಾದ್ರೂ ಅತಿ ಬುದ್ಧಿವಂತಿಕೆ ತೋರ್ಸಿದ್ರೆ ನಾವು ನಮ್ಮ ಶಕ್ತಿನೆಲ್ಲ ಉಪಯೋಗಿಸಿ ನಿನ್ನ ನಿನ್ನ ಮನೆಯವ್ರನ್ನ ಸುಟ್ಟು ಭಸ್ಮ ಮಾಡ್ಬಿಡ್ತೀವಿ. ಹುಷಾರ್. ನನ್ನನ್ನ ನಾಶ ಮಾಡ್ತಾರೆ. 24 ವರ್ಷದಿಂದ ಮಾಡಿರೋ ತಪಸ್ಸನ್ನ ನನ್ನ ಅಂತರ್ಶಕ್ತಿಯಾಗಿ ಇಟ್ಕೊಂಡಿದ್ದೀನಿ. ನಾಗಮಣಿ ಸಿಕ್ಕ ತಕ್ಷಣ ಅಂತಿಮ ಪೂಜೆ ಮಾಡಿದ್ರೆ ನಾನೇ ಚಿರಂಜೀವಿ. ಆಮೇಲೆ ನೀವು ನನ್ನ ಕಾಲ ಕೆಳಗೆ ನಜ್ಜುಗುಜ್ಜಾಗಿ ಸಾಯೋ ಹುಳುಗಳು ಅಷ್ಟೇ. ನೋಡು, ಯಾವುದೋ ಒತ್ತಡಕ್ಕೆ, ಯಾವುದೋ ಉದ್ವೇಗಕ್ಕೆ ಸಿಕ್ಕಿ ಮಾತಾಡಬೇಡ ನೀನು. ನಾನು ತಾಳಿ ಕಟ್ಟಿದ್ದು ನನ್ನ ಶಿವಾನಿಗೆ. ನಾನು ನಿಷ್ಠೆಯಿಂದ ಇರಬೇಕಾಗಿರೋದು ನನ್ನ ಹೆಂಡತಿ ಶಿವಾನಿಗೆ ಮಾತ್ರ. ಅವಳಲ್ಲದೆ ಬೇರೆ ಯಾರ ನೆರಳು ಕೂಡ ನನ್ನ ಬದುಕಲ್ಲಾಗ್ಲಿ ನನ್ನ ಮನಸ್ಸಲ್ಲಾಗ್ಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ಗೆ ನಿನ್ ಹೆಂಡತಿ ಮಾತ್ರ ಮುಖ್ಯ, ಅವಳೇ ನಿನ್ ಬದುಕು. ನನ್ಗೂ ಹಾಗೆ ಅಲ್ವಾ ತ್ರಿಶೂಲ್? ನನ್ಗೂ ನನ್ ಗಂಡನೇ ಮುಖ್ಯ. ಅವನ್ ಜೊತೆ ಇದ್ರೆ ಮಾತ್ರ ನನ್ ಬದುಕು. ಅದಕ್ಕೆ ಸರಿ, ಅದನ್ನೆಲ್ಲ ಬಿಡು. ಈಗ ನನ್ನ ಹೋಟೆಲ್ ಮಗು ಇದೆಯಲ್ಲ, ಅದಕ್ಕೆ ಉತ್ತರ ಕೊಡು. ನನ್ನ ಬದುಕಲಾದ ಗೊಂದಲಗಳ ಬಗ್ಗೆ ಉತ್ತರ ಕೊಡು. ನನ್ ಸಾಯೋ ಸ್ಥಿತಿಲಿದ್ದಾಗ ನನ್ನನ್ನ ಎಲ್ಲೋ ಕರ್ಕೊಂಡು ಹೋಗಿ ನನ್ ಪ್ರಾಣ ಉಳಿಸಿದ್ಯಲ್ಲ, ಆಗ ನನ್ಗೇನಾಗಿತ್ತು? ನಾನ್ ಮನೆ ಬಿಟ್ಟು ಹೋದಾಗ ನನ್ನ ಕಾಡಿದ ರಾಕ್ಷಸ ಯಾರು? ಮಧ್ಯ ಮಧ್ಯ ಸ್ವಾಮಿಗಳು ಮಾರ್ಮಿಕವಾಗೆಲ್ಲ ಮಾತಾಡ್ತಿದ್ರಲ್ಲ, ಅದರ ಅರ್ಥ ಏನು? ಏನೋ ಕಾರಣ ಇದೆ ತಾನೆ? ಇದೆಲ್ಲದಕ್ಕೂ ಏನೋ ಒಂದು ಕಾರಣ ಇದೆ ತಾನೆ? ನಾನು ಬರ್ಬೇಕಾದ್ರೆ ಒಬ್ಳೆ ಬಂದೆ, ಆದ್ರೆ ಈಗ ನನ್ನ ಹೊಟ್ಟೆಲ್ ಒಂದು ಮಗು ಇದೆ, ಒಂದು ಜೀವ ಇದೆ. ವಿಚಿತ್ರ ಎಲ್ಲ ನಡೆದಿದ್ದು ನಾನು ನಿನ್ ಜೊತೆ ನಿಮ್ ಮನೆಗ್ ಬಂದ್ಮೇಲೆ. ನನಗೂ ಗೊತ್ತಿಲ್ಲದೆ ನನ್ನ ಹೊಟ್ಟೆಲ್ ಒಂದ್ ಮಗು ಇದೆ ಅಂದ್ರೆ ಏನರ್ಥ? ಉತ್ತರ ಕೊಡು ತ್ರಿಶೂಲ್. ನೀನ್ ಯಾರೋ ನಾನ್ ಯಾರೋ, ಆದ್ರೂ ನಿನಗೇನಾದ್ರೂ ತೊಂದರೆ ಆಗುತ್ತೆ ಅಂದ್ರೆ ನನಗ್ ಒದ್ದಾಟ ಆಗುತ್ತೆ. ಯಾಕೆ ಎದ್ದ ತಕ್ಷಣ ದೇವ್ರ ಹತ್ರ ದೇವ್ರೆ ತ್ರಿಶೂಲ್ಗೇನು ಆಗದೆ ಇರ್ಲಪ್ಪ ಅಂತ ಕೇಳ್ಕೊತೀನಿ. ನನ್ಗೆ ಗೊತ್ತಿದ್ದೇನೆ ಹೀಗೆಲ್ಲ ವರ್ತಿಸ್ತಾ ಇದ್ದೀನಿ. ಇದಕ್ಕೆಲ್ಲ ಒಂದ್ ಕಾರಣ ಇರ್ಬೇಕಲ್ವಾ? ಏನದು ಕಾರಣ? ಇವತ್ತು ಅಷ್ಟೇ ಈ ತಾಳಿ ನನ್ ಕತ್ತಲ್ಲಿ ಇಲ್ದೇ ಇರ್ಬೇಕಾದ್ರೆ ನಿನ್ಗೇನು ಅಪಾಯ ಆಗ್ಬಿಡುತ್ತೆ ಅಂತ ನನ್ಗೆ ಎಷ್ಟು ಒದ್ದಾಡಿದ್ದೀನಿ ಗೊತ್ತಾ? ಅದಕ್ಕೆ ಹೇಳ್ತಾ ಇರೋದು, ಈ ತಾಳಿ ನನ್ ಕುತ್ತಿಗೆಲಿರ್ಬೇಕು. ತಗೋ, ಕಟ್ಟು. ಏನು ನಿನ್ ಉದ್ದೇಶ ಆದ್ರೂ ಏನು? ಈ
ತಾಳಿ ನನ್ ಕತ್ತಲಿರೋ ತನಕ ನಿನಗೇನು ಆಗಲ್ಲ ಅನ್ನೋ ನಂಬಿಕೆ ಅಷ್ಟೆ. ಈ ತಾಳಿ ನನ್ ಗಂಡನ್ನ ಕಾಪಾಡುತ್ತೆ. ಕುತ್ತಿಗೆಲಿ ತಾಳಿ ಇರೋವರೆಗೂ ಗಂಡನ್ಗೇನು ಆಗಲ್ಲ ಅನ್ನೋದು ನಂಬಿಕೆ. ತಾಳಿ ಕಿತ್ತೋದ್ರೆ ಗಂಡನ್ಗೇನೋ ಅಪಾಯ ಆಗುತ್ತೆ ಅನ್ನೋ ಭಯ ಹೆಂಡತಿನ ಕಾಡುತ್ತಂತೆ. ಆ ಭಯ ನನ್ನನ್ನು ಯಾಕೆ ಕಾಡ್ತಾ ಇದೆ ಹೇಳು ತ್ರಿಶೂಲ್. ಈಗ ತಾಳಿ ನನ್ ಕುತ್ತಿಗೆಲಿ ಇಲ್ದೇ ಇದ್ರೆ ನನ್ನಿಂದ ನೆಮ್ಮದಿಯಾಗಿರೋಕ್ಕಾಗಲ್ಲ. ನನ್ಗನ್ಸ್ತಿರೋದು ಸರಿಯಾಗೇ ಇದೆ. ನೀನೀಗ ನನಗೆ ತಾಳಿನ ಕಟ್ಟಬೇಕು. ನಿನಗೇನು ಆಗ್ಬಾರ್ದು. ನಿನ್ ಜೀವಕ್ಕಾಗಿ ನಾನು ಇದನ್ನ ಕೇಳ್ತಾ ಇರೋದು ತ್ರಿಶೂಲ್. ನೋಡು, ನಾನು ಯಾವುದೇ ಕಾರಣಕ್ಕೂ ನಿನ್ ತೊಂದರೆ ಕೊಡೋದಿಲ್ಲ. ಇಷ್ಟು ದಿನ ನಾವು ಮಾಡಿದ ತಪ್ಪೇನು, ನಮ್ಮ ಸೋಲಿಗೆ ಕಾರಣ ಏನು ಅಂತ ತಾಯಿ ಅರ್ಥ ಮಾಡಿಸ್ಬಿಟ್ಲು. ನಾವು ಇಷ್ಟು ದಿನ ನಾಗಿಣಿ ನಾಗಮಣಿ ಅಂತ ಕಾಲ ಕಳೆದು ಅದರ ಒತ್ತಡದಿಂದ ಗಂಭೀರವಾದ ವಿಚಾರದ ಬಗ್ಗೆ ನಾವು ಮರ್ತೇ ಬಿಟ್ಟೆ. ಯಾವ ವಿಚಾರ? ನಾಗಿಣಿ ನಾಗಲೋಕದಿಂದ ಇಲ್ಲಿಗೆ ಬಂದದ್ದು ಯಾಕೆ? ನಾಗಮಣಿಗೋಸ್ಕರ. ಅವಳು ಬಂದಿದ್ದು ಬರೀ ನಾಗಮಣಿಗಾಗಿ ಅಲ್ಲ, ನಾಗರಾಜನಿಗಾಗಿ. ಅವಳು ಬಂದದ್ದು ಮನುಷ್ಯ ರೂಪದಲ್ಲಿರುವ ನಾಗರಾಜನನ್ನ ಕಂಡು ಹಿಡಿಯೋಕೆ, ಅವನ ಮೂಲಕ ನಾಗಮಣಿಯನ್ನು ನಾಗಲೋಕಕ್ಕೆ ಕೊಂಡೊಯ್ಯೋದಕ್ಕೆ. ನಾವು ನಾಗಮಣಿಯ ಹಿಂದೆ ಬಿದ್ದು ನಾಗರಾಜನ ಬಗ್ಗೆ ಮರೆತು ಬಿಟ್ಟೆವು. ನಾಗರಾಜ ಯಾರು ಅಂತ ತಿಳಿದರೆ ನಮ್ಮ ಎಲ್ಲಾ ಸಮಸ್ಯೆಗಳು ಮಂಜಿನ ಹಾಗೆ ಕರಗು ಹೋಗುವುದು. ಅದು ಹೇಗೆ ಸಾಧ್ಯ ಗುರುಗಳೇ? ಅವಳು ನಾಗಲೋಕದ ಮಹಾರಾಣಿ, ಇವನು ನಾಗಲೋಕದ ಮಹಾರಾಜ. ನಾವೊಂದು ಪೂಜೆ ಮಾಡಿದರೆ ಅವನ್ ಯಾರು ಅಂತ ತಿಳಿಯುತ್ತೆ. ಗೊತ್ತಾದ್ರೆ ಅವನು ಸಾಯಬೇಕು, ನೀನು ಅವನನ್ನು ಸಾಯಿಸಬೇಕು. ಭೂಲೋಕದಲ್ಲಿ ನಾಗರಾಜನ ಸಾವಾದರೆ ನಾಗಿಣಿಯ ಶಕ್ತಿ ಕ್ಷೀಣಿಸಿ ಹೋಗುತ್ತದೆ, ನಾಗಮಣಿ ನಮ್ಮ ವಶವಾಗುತ್ತದೆ. ಸ್ವಾಮಿಗಳೇ, ಹಾಗಾದ್ರೆ ಆ ಮಹಾಪೂಜೆಯನ್ನ ಯಾವಾಗ ಮಾಡ್ತೀರಾ? ನಾಗರಾಜ ಯಾರು ಅಂತ ಯಾವಾಗ ತಿಳಿಸ್ತೀರಾ? ಅತಿ ಶೀಘ್ರದಲ್ಲಿ ಪೂಜೆ ಆಗುತ್ತೆ, ನಾಗರಾಜನ ಸಾವಾಗುತ್ತೆ, ನಾಗಮಣಿ ನಮ್ಮ ಕೈ ವಶವಾಗುತ್ತೆ. ಅಲ್ಲ ತ್ರಿಶೂಲ್, ಅವಳೀಗ ಪ್ರೆಗ್ನೆಂಟ್ ಇದ್ದಾಳೆ. ಇಷ್ಟೊತ್ತಿನಲ್ಲಿ ಅಲ್ಲಿ ಹೋಗೋದು ಸರಿಯಲ್ಲ ಅಂತ ನಿನಗೂ ಗೊತ್ತಾಗ್ಬೇಕು ಅಲ್ವಾ? ಹಾಗೆಲ್ಲ ಏನಿಲ್ಲ. ಅಥವಾ ಮನೆಯಲ್ಲಿ ಯಾರು ಹೇಳೋದಿಲ್ಲ ಕೇಳೋದಿಲ್ಲ ಅಂತಾರ? ಹಾಗೆಲ್ಲ ಏನಿಲ್ಲ. ಊಟ ಆದ್ಮೇಲೆ ವಾಕಿಂಗ್ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಡಾಕ್ಟರ್ ಇವಳಿಗೆ ಹೇಳಿದ್ದಾರೆ. ಅದಕ್ಕೆ ಇಲ್ಲೇ ಹತ್ತಿರ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೀವಿ. ಇವತ್ ಬೆಳಿಗ್ಗೆ ಪೂಜೆ ಬೇರೆ ಸರಿಯಾಗಿ ಆಗಿರ್ಲಿಲ್ಲ, ಮನ್ಸ್ ಬೇರೆ ಕೆಟ್ಟಿತ್ತು, ಅದಕ್ಕೆ ಹೋಗಿ ಬಂದ್ವಿ. ಒಳ್ಳೇದೆ. ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆ ಏನಾದ್ರು ಮಾಡಿಸಿದ್ರ? ಹಾ, ತುಂಬಾ ವಿಶೇಷವಾದ ದಿನ. ಬದುಕಲಿ ಒಮ್ಮೆ ಬರೋ ವಿಶೇಷವಾದ ದಿನ. ಬಾಳಿಗೆ ಬೆಳಕು, ತಾಳಿಗೆ ಬದುಕು. ಏನದು? ಬಾಳಿಗೆ ಬೆಳಕು, ತಾಳಿಗೆ ಬದುಕು, ಏನದು? ಅದು ದೇವಸ್ಥಾನದಲ್ಲಿ ಪಾರ್ವತಿ ಕಲ್ಯಾಣ ಪೂಜೆ ನಡೀತಾ ಇತ್ತು. ನಾನು ಇವಳು ಕಟ್ಟಿದ ತಾಳಿಗೆ ದೇವರ ಆಶೀರ್ವಾದ ಸಿಕ್ತು. ಆ ಸಂತೋಷದಲ್ಲಿ ಈ ತರ ಮಾತಾಡ್ತಾ ಇದ್ದಾಳೆ ಅಷ್ಟೇ. ಓ ಹಾಗೆ. ಸರಿ, ಆಲ್ರೆಡಿ ಲೇಟ್ ಆಗಿದೆ, ಮಲ್ಕೊಡಿ. ನನ್ನ ಬದುಕಲ್ಲಿ ಎಷ್ಟೋ ಮುಖ್ಯವಾದ ವಿಚಾರಗಳನ್ನ ನನಗೆ ಹೇಳಿದ ಸ್ವಾಮಿಗಳವರು. ನೀನು ಸಾವಿನ ಸ್ಥಿತಿನಲ್ಲಿರ್ಬೇಕಾದ್ರೆ ನಿನ್ನನ್ನು ಬದುಕೋ ಹಾಗೆ ಮಾಡಿದ್ದೆ ಅವರು. ಇದೇ ತರ ನನಗೆ ಎಷ್ಟೋ ದೊಡ್ಡ ದೊಡ್ಡ ಸಹಾಯಗಳನ್ನು ಮಾಡಿದ್ದಾರೆ ಅವರು. ಅವ್ರು ಹೇಳೋ ಯಾವುದೇ ಮಾತಿಗೆ ನಾನು ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಮದುವೆನೂ ಆಗೋಯ್ತು. ಈ ಮದುವೆ ಆಗಿದ್ದು ಒಳ್ಳೇದಕ್ಕ ಕೆಟ್ಟದಕ್ಕ ಅಂತ ನನಗೆ ಗೊತ್ತಾಗ್ತಿಲ್ಲ. ಆದ್ರೆ ನೀ ನನಗೆ ತಾಳಿ ಕಟ್ಬೇಕಾದ್ರೆ ಜೋರಾಗಿ ಗುಡುಗು ಸಿಡ್ಲು ಬಂತು. ಅದು ಗಟ್ಟಿ ಮೇಳ ಆಯ್ತು, ಮಿಂಚು ಬಂತು, ಅದು ಅಗ್ನಿ ಸಾಕ್ಷಿ ಆಯ್ತು. ಎಲ್ಲ ನೋಡಿದ್ರೆ ಆ ದೇವ್ರು ನಮ್ಮ ಪಾಲಿಗಿದ್ದಾನೆ, ಅವನ ಆಶೀರ್ವಾದ ಇದೆ ಅಂತ ನನಗನ್ನಿಸ್ತಾ ಇದೆ. ಅದೆಷ್ಟು ನಿಜ ಸುಳ್ಳು ಅಂತ ನನಗೆ ಗೊತ್ತಿಲ್ಲ. ಆದರೆ ಸ್ವಾಮಿಗಳು ಹೇಳೋದನ್ನು ನೋಡಿದ್ರೆ ಎಲ್ಲಾ ಸಮಸ್ಯೆಗಳು
ನಮ್ಮಿಂದನೇ ಕೊನೆ ಆಗತ್ತೆ ಅನ್ನೋ ಹಾಗಿತ್ತು. ಇನ್ನು ನಮ್ಮ ಮುಂದೆ ಇರೋದು ಒಂದಷ್ಟು ಪ್ರಶ್ನೆಗಳು, ಒಂದಷ್ಟು ಉತ್ತರಗಳು ಸಿಕ್ಬಿಟ್ರೆ ಎಲ್ಲ ಪರಿಹಾರ ಆಗತ್ತೆ. ನಮ್ಮಿಂದ ಒಂದಷ್ಟು ಜನಕ್ಕೆ ನೆಮ್ಮದಿ ಸಿಗುತ್ತೆ ಅನ್ನೋದಾದ್ರೆ ನಾವಿಬ್ರು ಜೊತೆಗಿರೋದೇ ಒಳ್ಳೇದು. ನಿನ್ ಗುರಿಗೋಸ್ಕರ, ಈ ಮನೆಯವ್ರಿಗೋಸ್ಕರ ನಾನು ಬದುಕ್ಬಿಡ್ತೀನಿ. ಥ್ಯಾಂಕ್ಸ್ ಥ್ಯಾಂಕ್ಸ್ ಶೈಲು. ಶೈಲು ಅಲ್ಲ, ಶಿವಾನಿ ಅಂತಾನೆ ಕರೀತಾರೆ. ಪಂಕಜ, ಶೈಲು ಬಂದು ಎಷ್ಟು ದಿನದಿಂದ ನಾನು ನಿಮ್ ಜೊತೆ ಇದ್ದೀನಿ ಅಂತ ಕೇಳಿದ ಮೇಲೆ ಮನ್ಸೇ ಕೆಟ್ಟೋಯ್ತು ಕಣೆ. ನನಗೂ ಅಷ್ಟೇ ರೀ. ಖಾಲಿ ಇದ್ದಾಗ ಯೋಚನೆಗಳು ಜಾಸ್ತಿ. ನಾವು ನಾಟಕ ಮಾಡ್ತಿದ್ದಾಗ ಯೋಚನೆ ಮಾಡೋ ಟೈಮೇ ಸಿಗ್ತಿರ್ಲಿಲ್ಲ. ಎಲ್ಲ ಎಷ್ಟೋ ಆರಾಮಾಗಿರ್ತಿತ್ತು. ಈಗ ಒಂದ್ರ ಮೇಲೆ ಒಂದು ಅನುಮಾನದ ಪ್ರಶ್ನೆಗಳು, ಅದಕ್ಕೆ ಉತ್ತರನೇ ಸಿಗ್ತಿಲ್ಲ. ಇರೋ ಉತ್ತರ ಕೊಟ್ರೆ ಅವಳ ಪಾಲಿಗೆ 1000 ಪ್ರಶ್ನೆ ಆಗುತ್ತೆ. ಅದರ ಬದಲು ಈಗಿರೋ ಹಾಗೆ ಇರೋದು ಒಳ್ಳೇದು ಅಂತ ನನಗನ್ನಿಸುತ್ತೆ. ಎಷ್ಟು ದಿವಸ ಉತ್ತರ ಸಿಗೋ ತನಕ, ಗೊಂದಲಗಳು ತೀರೋ ತನಕ. ಅದೇ ಯಾವಾಗ ಅಂತ ಗೊತ್ತಿಲ್ಲ ಪಂಕಜ. ದೇವರು ಎಲ್ಲಾ ಪ್ರಶ್ನೆಗಳಿಗೂ ಒಂದು ಕಡೆ ಉತ್ತರ ಇಟ್ಟಿರ್ತಾನೆ. ಪ್ರಶ್ನೆನ ಹಿಡ್ಕೊಂಡು ಉತ್ತರ ಹುಡ್ಕೋದೇ ಬದುಕಲ್ವಾ? ನೋಡೋಣ, ಎಲ್ಲದಕ್ಕೂ ಒಂದು ದಾರಿಯಲ್ಲಿ ಉತ್ತರ ಸಿಕ್ಕೇ ಸಿಗುತ್ತೆ. ಹಲೋ ಹಲೋ, ನಾಟಕ ರತ್ನ ಪಶುಪತಿ ಅವರ ಮಾತಾಡ್ತಾ ಇರೋದು? ಹೌದು. ತಾವು? ನಮಸ್ಕಾರ, ನಾನು ಲಕ್ಕೇಗೌಡ ಅಂತ ಮಾತಾಡ್ತಾ ಇರೋದು, ದೇವಸ್ಥಾನ ಸಂಘದ ಅಧ್ಯಕ್ಷ. ವಿಷಯ ಏನು ಅಂದ್ರೆ, ನಾವು ಜಾತ್ರೆ ಮಾಡ್ತಾ ಇದೀವಿ. ಹಾಗಾಗಿ ಜಾತ್ರೆನಲ್ಲಿ ನಿಮ್ಮ ನಾಟಕದ ಪ್ರದರ್ಶನ ಇಡೋಣ ಅಂತ ಅನ್ಕೊಂಡಿದೀವಿ. ಕ್ಷಮಿಸಿ, ನಾವು ನಾಟಕ ಆಡೋದು ನಿಲ್ಲಿಸ್ಬಿಟ್ಟಿದ್ದೀವಿ. ಏನ್ ಸರ್ ನೀವು, ನಾಟಕ ರತ್ನ, ಕಲಾ ತಿಲಕ, ಬಹುಭಾಷಾ ಪಂಡಿತರು ನೀವು. ನೀವೇ ಹಿಂಗ್ ಅಂದ್ಬಿಟ್ರೆ ಹೆಂಗೆ ಸರ್? ನನಗೆ ಗೊತ್ತು, ನಾಟಕದ ಮೋಹನೇ ಹಾಗೆ. ಎಷ್ಟು ಅಭಿನಯಿಸಿದ್ರು ತೀರದೇ ಇರುವಂತ ಮೋಹ. ಆಕ್ಟ್ ಮಾಡ್ತಾ ಮಾಡ್ತಾನೆ ಅಲ್ಲೇ ಸತ್ತು ಹೋಗ್ಬಿಡಬೇಕು ಅನ್ನೋದು ನಮ್ಮಂತ ಕಲಾವಿದರ ಮಹತ್ವಾಕಾಂಕ್ಷೆ. ಆದ್ರೆ ಏನ್ ಮಾಡೋದು ಸರ್, ಕಾರಣಾಂತರಗಳಿಂದ ನಾವು ನಾಟಕ ಮಾಡೋದಿಲ್ಲ ಅಂತ ನಿರ್ಧಾರ ಮಾಡಿ ಹೊಸ ಬದುಕು ಶುರು ಮಾಡಿದ್ದೀವಿ. ನೋಡಿ ಪಶುಪತಿ ಅವರೇ, ನಮ್ಮ ದೇವಸ್ಥಾನ ಜಾತ್ರೆನಲ್ಲಿ ನಿಮ್ಮನ್ನ ಕರೆಸಿ ನಾಟಕ ಮಾಡಿಸ್ತೀನಿ ಅಂತ ಮಾತು ಕೊಟ್ಬಿಟ್ಟಿದೀನಿ. ಮರ್ಯಾದೆ ಪ್ರಶ್ನೆ, ಎಷ್ಟು ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ, ನಾನು ಅರೇಂಜ್ ಮಾಡ್ಕೊಡ್ತೀನಿ. ನೀವು ಬರ್ಬೇಕಷ್ಟೇ. ಅಲ್ಲ ಸರ್, ಅದು ಸರ್ ಸಡನ್ ಆಗಿ ಯಾವ್ದು ಡಿಸೈಡ್ ಮಾಡ್ಬಿಡಿ ಸರ್, ಯೋಚನೆ ಮಾಡಿ. ಆಮೇಲೆ ನಾನು ನಿಮ್ಗೆ ಲೊಕೇಶನ್ ಸೆಂಡ್ ಮಾಡ್ತೀನಿ. ದಯವಿಟ್ಟು ನೀವು ಬರಬೇಕು. ಬರ್ತೀರಾ ಅಂತ ನಾನು ಕಾಯ್ತಾ ಇರ್ತೀನಿ. ಸರಿ, ಬರ್ತೀನಿ. ನಿಮ್ಗೆ ಫೋನ್ ಮಾಡಿದ್ನಲ್ಲ, ನಾನೇ ಲಕ್ಕೇಗೌಡ ಅಂತ. ನಮಸ್ಕಾರ. ಮತ್ತೆ ಏನ್ ತಗೋತೀರಾ? ಕಾಫಿ, ಟೀ, ಹಾಲು, ಡ್ರಿಂಕ್ಸು? ಏನು ಬೇಡ, ಡೈರೆಕ್ಟ್ ವಿಷಯಕ್ಕೆ ಬರೋಣ. ಓಕೆ. ಅದು ನಮ್ಮೂರಲ್ಲಿ ಜಾತ್ರೆ ಮಾಡ್ತಾ ಇದೀವಿ, ಹಾಗಾಗಿ ನಾಟಕ ಮಾಡ್ಸೋಣ ಅಂತ. ಏನದು? ಸ್ವಪ್ನ ಸುಂದರಿ. ಈಗ ನಾವು ನಾಟಕ ಮಾಡ್ತಾ ಇಲ್ಲ. ನನ್ನ ನಂಬರ್ ನಿಮಗೆ ಸಿಕ್ಕದ ಹಾಗೆ ಎಲ್ರಿಗೂ ಸಿಕ್ಕಿ ನಮಗೆ ಫೋನ್ ಮಾಡಿ ನಾಟಕ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಆದ್ರೆ ನಮ್ಮ ನಾಟಕ ಮಾಡ್ತಾ ಇದ್ದ ಶೈಲು, ಅವಳಿಗೆ ನಾವು ಮದುವೆ ಮಾಡ್ತಾ ಇದೀವಿ. ಅವಳು ಆ ಬಿಜಿಯಲ್ಲಿದ್ದಾಳೆ. ಬೇಕಾದ್ರೆ ನಾನು ನನ್ನ ಹೆಂಡತಿ ನಾಟಕ ಮಾಡ್ತೀವಿ. ನಮ್ದು ಇದು ಕೊನೆ ನಾಟಕ. ನಾವು ಸ್ಟೇಜ್ ಮೇಲೆ ಎಲ್ರಿಗೂ ವಿದಾಯ ಹೇಳಬೇಕು ಅಂತಿದೀವಿ. ನಾವಿಬ್ರು ನಾಟಕ ಮಾಡೋಣವಾ? ಈ ಶೈಲು ಯಾರು? ನಮ್ಮ ತಂಗಿ ಮಗಳು. ಅಫ್ಕೋರ್ಸ್,
ನಮ್ಮ ಮಗಳಿದ್ದ ಹಾಗೇನೆ. ಶಿವಾನಿ 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 ಯಾರು ಅಂತ ಕೇಳಿದೆ. ನಾಟಕದ ಗನ್ನು ಇಂಥವೆಲ್ಲ ನಾವು ತುಂಬಾ ನೋಡಿದೀವಲ್ವಾ. ನಿನಗಿದು ಆ ತರ ಅನಿಸ್ತಾ ಇದೆಯಾ? ಗಂಡ ನಿಜವಾದ ಗನ್ನು. ಮಾಡ್ರಿ ಬೇಗ ಫೋನು ಮಾಡ್ರಿ, ಡೈಲ್ ಮಾಡ್ರಿ. ಎಲ್ಲಾ ಕಡೆ ಲಾಕ್ ಮಾಡ್ಕೊ. ಯಾರು ಫೋನ್ ಮಾಡ್ತಾ ಇರೋದು? ಮಾವ ಮಾವ ಯಾಕೆ ಫೋನ್ ಮಾಡ್ತಾ ಇದಾರೆ? ಹೇಳಿ ಮಾವ. ಶೈಲು ಅಳ್ಬೇಡಿ ಅಂದ್ರೆ ಗಂಡ ಮೊದಲು ಮಾತಾಡಿ. ಮಾವ ಶೈಲು ನಾಟಕ ಬುಕ್ ಮಾಡಕ್ಕೆ ಅಂತ ನಮ್ಮನ್ನ ಕರೆಸಿ ಈಗ ಮಗ್ಗ ಹೊಡಿತಾ ಇದ್ದಾರೆ ಕಣೆ. ಯಾರು ಯಾರು ಮಾವ? ಯಾಕೆ ಕಟ್ಟಾಕಿದಾರಂತೆ? ಏನ್ ಬೇಕಂತ ಅವ್ರಿಗೆ? ಗೊತ್ತಿಲ್ಲ ಕಣಮ್ಮ, ನೀನೇ ಬರ್ಬೇಕಂತೆ, ನೀನೇ ಬಿಡಿಸ್ಕೊಂಡು ಹೋಗ್ಬೇಕಂತೆ, ಇಲ್ಲಾಂದ್ರೆ ಬಿಡಲ್ವಂತೆ. ನೋಡಿ ಸುಮ್ಮನೆ ತಮಾಷೆ ಮಾಡ್ಬಿಡಿ ಮಾವ, ತಮಾಷೆ ಮಾಡು ಟೈಮ್ ಆಯ್ತು. ಯಾರೋ ನಾಟಕ ಅಂತ ಕರೆದ್ರಂತೆ, ಇವ್ರು ಹೋದ್ರಂತೆ, ಅವ್ರು ಕಟ್ ಹಾಕಿದ್ರಂತೆ, ಸುಮ್ನೆ ಇರ್ತೀರಾ? ಹಲೋ ನಾಟಕದ ಮೇಡಮ್, ನಿಮ್ ಮತ್ತೆ ಮಾವ ಹೇಳ್ತಾ ಇರೋದು ನಿಜ. ಅವರಿಬ್ರು ಇವಾಗ ನನ್ ಕಸ್ಟಡಿನಲ್ಲಿದ್ದಾರೆ. ಯಾರು ನೀನು? ಏನ್ ಮಾಡ್ತಾ ಇದ್ಯಾ? ನಮ್ಮತ್ತೆ ಮಾವನ್ ಯಾಕೆ ಕಿಡ್ನಾಪ್ ಮಾಡಿದ್ಯಾ ನೀನು? ಮೇಡಮ್, ಕಿಡ್ನಾಪ್ ಮಾಡಾದ್ಮೇಲಿಂದಾನೇ ಅರ್ಥ ಆಗಿದ್ದು ಇವರಿಬ್ರಿಂದ ಏನು ಪ್ರಯೋಜನ ಇಲ್ಲ ಅಂತ. ಅದಕ್ಕೆ ನೀವು ಗುಡ್ ಗರ್ಲ್ ತರ ಇಲ್ಲಿ ಬಂದು ನಾನು ಹೇಳೋದನ್ನೆಲ್ಲ ಕೇಳಿ ನಿಮ್ಮ ಅತ್ತೆ ಮಾವನ್ ಕರ್ಕೊಂಡೋದು. ಅದೇ ನಾನು ನಿನಗೆ ಕೊಡ್ತಾ ಇರೋ ಟಾಸ್ಕ್. ಬರ್ಬೇಡ ಕಣಮ್ಮ, ಇವರು ರಾಕ್ಷಸರ ತರ ಇದ್ದಾರೆ, ಬಂದ್ರೆ ನಿಂಗೆ ತೊಂದರೆ ಆಗುತ್ತೆ. ಬೇಡ ಬೇಡ ಶೈಲು, ನೀನ್ ಬರಕ್ ಹೋಗ್ಬೇಡ. ನೀನು ಸಿಕ್ಕಾಕೋತೀಯ, ನೀನು ಬರಕ್ ಹೋಗ್ಬೇಡ. ಹಾ, ವಿಡಿಯೋ ಕಾಲ್ ಮಾಡಿ ತೋರಿಸ್ಲಾ? ಹಾಯ್ ಬೇಬಿ. ಇದು ನಿಮ್ಮ ಅತ್ತೆ ಮಾವನ ಪರಿಸ್ಥಿತಿ. ಇವ್ರು ಬದುಕ್ಬೇಕಾ ಬೇಡವಾ? ಬದುಕ್ಬೇಕು ಬದುಕ್ಬೇಕು. ಹಾಗಿದ್ರೆ ನೀನು ಏನ್ ಮಾಡ್ಬೇಕು ಹೇಳು? ನೀನ್ ಇಲ್ಲಿಗೆ ಬರ್ಬೇಕು, ಅದು ಒಂಟಿಯಾಗಿ. ನೀನ್ ಬರೋ ವಿಚಾರ ಯಾರಿಗಾದ್ರೂ ಗೊತ್ತಾದ್ರೆ ಇವರಿಬ್ರು ಕತೆ ಮುಗಿಯುತ್ತೆ. 2 ಪ್ರಾಣದ ಜೊತೆ ನಿನ್ ಪ್ರಾಣನ ಉಳಿಸ್ಕೋಬೇಕು ಅಂತಂದ್ರೆ ನೀನ್ ಇಲ್ಲಿಗೆ ಬಾ, ನಾನ್ ಹೇಳ್ದಾಗ ಕೇಳು. ಏನಣ್ಣ, ಯಾರೋ ಬರ್ತಾರಂತ ಹೇಳಿದ್ರಿ, ಯಾರೋ ಬರ್ಲೇ ಇಲ್ಲ. ನಾನು ಒಂದು ಸಲ ಡಿಸೈಡ್ ಮಾಡಿದ್ರೆ ಹಾಗೇ ಆಗುತ್ತೆ, ಆಗ್ಲೇಬೇಕು. ದಟ್ಸ್ ಮೈ ಕೆಪಾಸಿಟಿ. ಹಲೋ. ಹಾಯ್ ಬೇಬಿ, ವೇರ್ ಆರ್ ಯು? ನಾನು ನೀನೆ? ಬರ್ತಾ ಇದ್ದೀನಿ, ನಾನು ಬರ್ತಾ ಇದ್ದೀನಿ. ನಾನು ಒಂದು ಸಲ ಸ್ಕೆಚ್ ಹಾಕಿದ್ರೆ ಸರ್ಕಲ್ ಅಲ್ಲಿ ಅವರಾಗ ಅವರೇ ಬಂದು ಬೀಳ್ತಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದ್ರೆ ನನ್ನ ಫ್ರೆಂಡ್ಸ್ಗೆ, ಚೇಲಾಗಳಿಗೆ, ಕುಚೇಲಾಗಳಿಗೆ ಅದ್ರ ಬಗ್ಗೆ ನಂಬಿಕೆ ಇಲ್ಲ. ಅವರನ್ನು ನಂಬಿಸ್ಬೇಕಲ್ವಾ ಚಿನ್ನ? ಒಂದ್ ಕೆಲಸ ಮಾಡು, ನಾನು ನಿನಗೆ ವಿಡಿಯೋ ಕಾಲ್ ಮಾಡ್ತೀನಿ, ಪಿಕ್ ಮಾಡು. ಅಲ್ಲ, ಅದು ನಿಮ್ಮ ಮಾವ ಅತ್ತೆ ಬದುಕ್ಬೇಕಾ ಬೇಡವಾ? ಇಲ್ಲ ಇಲ್ಲ, ನಾನು ರಿಸೀವ್ ಮಾಡ್ತೀನಿ, ಈಗಲೇ ರಿಸೀವ್ ಮಾಡ್ತೀನಿ. That's my good girl.
ಬರ್ತಾ ಇದೀಯಾ ಕನ್ಫರ್ಮ್ ಆಗಿ ನೋಡಾಕಿನ ಆಹಾ ಏನು ಸೌಂದರ್ಯ. ಇಷ್ಟು ದಿನ ದಿಗ್ವಿಜಯ್ ಮಗ ಅದೃಷ್ಟವಂತ ಆಗಿದ್ದ, ಇನ್ನು ಮುಂದೆ ಆ ಸಾಲಿಗೆ ನಾನ್ ಸೇರ್ತಾ ಇದ್ದೀನಿ. ಕೆಲವ್ರು ನಮ್ಗಿಷ್ಟ ಆಗ್ಬಿಟ್ರೆ ನಮ್ ಲೈಫ್ ಎಕ್ಕುಟ್ಟೋದ್ರೂ ಪರವಾಗಿಲ್ಲ, ಅವರೇ ಬೇಕು ಅಂತ ಅನ್ಸ್ಬಿಡುತ್ತೆ. ಇವಳು ಅದೇ ತರನೇ, ಏನೇ ಆದ್ರೂ ಪರವಾಗಿಲ್ಲ, ಇವಳು ನನಗೆ ಬೇಕಷ್ಟೇ. ಬಾರೆ ಬಾ, ನಿನಗೋಸ್ಕರ 24 ವರ್ಷದಿಂದ ಕಾಯ್ತಾ ಇದ್ದೀನಿ. ಇವತ್ತು ನೀನು ನನ್ನ ಸೊತ್ತು. ಬಾ 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 ಬಾ.